ತಂಗಿ ವಿದ್ಯಾ, ಏನ್ ಮಾಡ್ತಾ ಇದ್ದೀಯಮ್ಮ ಒಳಗೆ? ನಿನಗಾಗಿ ಒಂದು ಕಾಣಿಕೆ ತಂದಿದ್ದೇನಮ್ಮ, ಬಾರಮ್ಮ ಹೊರಗೆ. ಇಲ್ಲಿ ತಂದಿದ್ದೆಲ್ಲ ಹೇಳ, ಯಾರು ತಂಗಿ ವಿದ್ಯಾ, ನಿಜವಾಗ್ಲೂ ಆ ದೇವರು ಕೊಟ್ಟ ವರವನ್ನು ಈ ವರವನ್ನೇ ನಿನ್ನ ಒಡಿಯಲ್ಲಿ ಹಾಕಿಕೊಂಡು ಇಂದಿನಿಂದ ಈ ಕಂದನಿಗೆ ನೀನೇ ದಾರಿದೀಪವಾಗಬೇಕಲ್ಲ, ದಾರಿದೀಪವಾಗಬೇಕು. ಏನಣ್ಣ, ನಿನಗೇನು ಹುಚ್ಚಿಡಿದೇನು? ಯಾರ್ದು ಹಸಿಗುಸಿ ತಂದು ನನಗೆ ಕಾಣಿಕೆ ಅಂತ ಕೊಡ್ತಾ ಇದೆಯಲ್ಲ, ಇದು ನಾಟಕದ ಸನ್ನಿವೇಶ ನೋಡು. ಈ ವಿಷಯ ಏನಾದ್ರೂ ನನ್ನ ಗಂಡನಿಗೆ ಗೊತ್ತಾದ್ರೆ ನಿಜವಾಗ್ಲು ಅವ್ರು ಮಾತ್ರ ಸುಮ್ಮನೆ ಇರಲ್ಲ. ಅವ್ರೇನಾದ್ರೂ ಕೇಳಿದ್ರೆ ನಾನು ಏನೇನು ಉತ್ತರ ಕೊಡ್ಬೇಕು? ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಿನ್ನ ಗಂಡ ನನ್ನ ಪ್ರಾಣ ಸ್ನೇಹಿತ. ನನ್ನ ಮಾತು ಅಂದ್ರೆ ಅವನಿಗೆ ವೇದ ವಾಕ್ಯವಿದ್ದ ಹಾಗೆ. ಅವನಿಗೆ ನಾನು ಹೇಳ್ತೀನಿ, ನೀನು ನನ್ನ ಮೇಲೆ ತಪ್ಪು ತಿಳಿದುಕೊಳ್ಳಬೇಡ. ಈ ಮಗುವಿಗೆ ದಾರಿದೀಪ ನೀನಾಗಬೇಕಮ್ಮ. ಇದು ನಿನ್ನ ಪಾಲಿಗೆ ಸೇರಿತು. ಅಣ್ಣ, ನಿಜ ಹೇಳು, ಈ ಮಗು ಯಾರು? ಈ ಮಗುವಿನ ತಂದೆ ತಾಯಿಗಳು ಯಾರು? ಒಳ್ಳೆ ವಿಚಿತ್ರವಾದ ಪ್ರಶ್ನೆಯನ್ನೇ ಕೇಳಿದೆಯಮ್ಮ. ಹೆತ್ತ ತಂದೆ ತಾಯಿಗಳೇನಾದರೂ ಮಗುವನ್ನು ತಾರೆ ಎರೆಯುತ್ತಾರೆ ನಮ್ಮ ಈ ಜಗದಲ್ಲಿ? ನಾನು ನಿಜವನ್ನೇ ಹೇಳ್ತೀನಿ, ಈ ಮಾತು ನಂಬಿದರೆ ನಂಬು, ಬಿಟ್ಟರೆ ಬಿಡು. ಇಂದು ನಾನು ಒಂದು ಕೆಲಸದ ನಿಮಿತ್ತ ನಮ್ಮೂರ ಬೆಟ್ಟಕ್ಕೆ ಹೋಗಿದ್ದೆ. ನಾನು ಬರುವಾಗ ಹಾದಿಯಲ್ಲಿ ಬೇಲಿಯ ಮೇಲೆ ಕೂಸನ್ನು ಹಾಕಿ ಹೋಗಿದ್ದರು. ಆಗ ನಾನು ತಿಳಿದುಕೊಂಡೆ, ಯಾರು ನಿರ್ಗತಿಕರು ಬಡತನದ ಬಂಧನದಲ್ಲಿ ಬೇಗಿ ಈ ಕೂಸನ್ನು ರಕ್ಷಿಸಲು ಅಶಕ್ತರಾಗಿ ಬೇಲಿಯ ಮೇಲೆ ಹಾಕಿ ಹೋಗಿರಬಹುದೆಂದು. ನಿನ್ನ ಪಾಲಿಗೆ ತಾನಾಗಿ ಮನೆ ತನಕ ಬಂದಿದೆ ಈ ಭಾಗ್ಯ. ಈಗಲಾದರೂ ಈ ಮಗುವಿಗೆ ನೀನು ತಾಯಿ ಆಗ್ತೇನಮ್ಮ. ಎಷ್ಟೊಂದು ವಿಚಿತ್ರವಾಗಿದೆ ಈ ಮಗುವಿನ ಕಥೆ. ಅಣ್ಣ, ಈ ಮಗುವನ್ನು ನೋಡ್ತಾ ಇದ್ರೆ ನನಗೆ ದುಃಖವೇ ಆಗ್ತಾ ಇದೆ. ಈ ಮಗುವನ್ನು ಪಡಿಬೇಕಾದ್ರೆ ನಾನು ಪೂರ್ವಜನ ಪುಣ್ಯ ಮಾಡಬೇಕು. ಅಣ್ಣ, ನನಗಂತೂ ಮಕ್ಕಳಾಗಲಿಲ್ಲ. ಇದೇ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಎಂದು ನಾನು ಸಾಕ್ತೀನಿ. ಕೊಡೋಣ, ಕೊಡು. ವಿದ್ಯಾ, ನೀನು ಈ ಮಗುವನ್ನು ಎತ್ತಿಕೊಂಡು ಈಗ ಎಷ್ಟು ಸುಂದರವಾಗಿ ಕಾಣುತ್ತೇವೆ ಗೊತ್ತೇನಮ್ಮ. ನನಗಂತೂ ನೋಡಲು ಈ ಕಣ್ಣುಗಳೇ ಸಾಲದು. ಹೋಗಮ್ಮ, ಕೂಸು ಬಹಳ ಹೊತ್ತಿನಿಂದ ಅಳುತ್ತಿದೆ. ಅದಕ್ಕೊಂದು ಸ್ವಲ್ಪ ಹಾಲು ಕುಡಿಸೋದು. ನಾನು ಮಗುವಿಗೆ ಹಾಲು ಕುಡಿಸ್ಕೊಂಡು ಬರ್ತೀನಿ, ನೀನು ಇಲ್ಲೇ ಕೂತ್ಕೋ, ನಿನಗಾಗಿ ಕಾಫಿ ತರ್ತೀನಿ. ಅಪ್ಪ, ಇಂದು ನನ್ನ ಮನಸ್ಸಿಗೆ ಸಂತೋಷ ಸಿಕ್ಕಿತು. ನನ್ನ ತಂಗಿ ವಿದ್ಯಾ ಮಕ್ಕಳಿಲ್ಲದೆ ದಿನನಿತ್ಯ ಕರಗುವುದನ್ನು ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿತ್ತು. ಇಂದು ಅನಂತ ಮನೆಗೆ ಬಂದು ಆ ಮಗುವನ್ನು ನೋಡಿದರೆ ಅವನು ಸಂತೋಷ ಪಡುತ್ತಾನೆ. ಆದರೆ ನನಗೆ ಸಂತೋಷ ಸಿಗಬೇಕಾದರೆ ನಾನೇನು ಮಾಡಬೇಕು? ನನ್ನ ಹತ್ರ ಸ್ಟಾಕ್ ಇದೆಯಲ್ಲ, ಅದನ್ನೇ ಸಿಕ್ಕಾಪಟ್ಟೆ ಸೇರಿಸಿಬಿಟ್ಟರೆ ನನ್ನ ಮನಸ್ಸಿಗೂ ಸಂತೋಷವೇ ಸಂತೋಷ. ಶಾಂತೇಶ್, ಇದೇನು ನಿನ್ನ ಅಸಭ್ಯ ವರ್ತನೆ?
ಬರ್ಬರ್ತಾ ನೀನು ಈ ಮನೆಯನ್ನು ಬಹಳ ಕೀಳಾಗಿ ಕಾಣುತ್ತಿರುವೆ. ಅದು ಅಲ್ಲದೆ ಈ ರೀತಿ ಸೆರೆ ಕುಡಿದುಕೊಂಡಿರುವೆಯಲ್ಲ, ಸರಾಯಿ ಅಂಗಡಿ ಏನು? ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ನಾಚಿಕ ಎನ್ನುವಂತಹ ರಕ್ಷದ ಅರ್ಥ ನನಗೂ ಗೊತ್ತು ಹೇಳಲು. ಈ ರೀತಿ ಕುಡಿಯುವುದು ತರವಲ್ಲ ನಿಜ. ಆದರೆ ಏನು ಮಾಡಲಿ, ಕುಡಿಯದಿದ್ದರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಕುಡಿಯುವುದನ್ನು ಬಿಟ್ಟರೆ ನಾನು ಬದುಕುವಂತೆ ಇಲ್ಲ. ಒಟ್ಟಿನಲ್ಲಿ ನನ್ನ ಹಾಲು ಜೀವಿನ ಸಾಕಿದ ನಾಯಿಗಿಂತಲೂ ಕೀಳಾಗಿದೆ. ಅಲ್ಲ, ಸಾಕಿದ ನಾಯಿಗಿಂತಲೂ ಕೀಳಾಗಿದೆ. ಸಾಕು ಮಾಡೋ ನಿನ್ನ ಕಣ್ಣೀರಿನ ನಾಟಕವನ್ನು. ನೀನು ಇಷ್ಟು ದಿವಸ ಒಳ್ಳೆಯವನೆಂದು ನಂಬಿದ್ದೆ. ಆದರೆ ಹಣದ ಆಸೆಗೆ ಆಸೆ ಪಟ್ಟು ಶ್ರೀಮಂತರ ಮನೆ ಹೆಣ್ಣನ್ನು ಹಿಂಬಾಲಿಸಿದಲ್ಲದೆ, ತುಂಬಿದ ಸಭೆಯಲ್ಲಿ ನನ್ನ ಮನೆ ಮರ್ಯಾದೆಯನ್ನು ಕಳೆದಿದ್ದಲ್ಲದೆ, ಈ ರೀತಿ ಕುಡಿಯುತ್ತಾ ಕುಳಿತಿರುವೆಯಲ್ಲ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಆಶ್ರಯ ಕೊಟ್ಟವರ ಮನೆಯಲ್ಲಿ ನಿಷ್ಠೆಯಿಂದ ಇರಬೇಕು. ಈ ರೀತಿ ತಪ್ಪು ದಾರಿಗಳನ್ನು ಹಿಡಿದರೆ ಮುಂದೆ ನಿನಗೆ ಮಹಾಪಾಪ. ಅರ್ಥವಾಯಿತು ನಿನ್ನ ಒಗಟಿನ ಮಾತು. ಆಶ್ರಯ ಕೊಟ್ಟವರ ಮನೆಯಲ್ಲಿ ನಾನು ಶತ್ರುವಾಗಿ ವರ್ತಿಸಿದರೆ ನನ್ನನ್ನು ಕ್ಷಮಿಸಿದ್ರು, ನನ್ನನ್ನು ಕ್ಷಮಿಸಿದ್ರು. ನೋಡು, ಇತ್ತಿತ್ತಲಾಗಿ ನಿನ್ನ ವರ್ತನೆ ಅಂಕರು ನನಗೆ ಸರಿ ಕಾಣಿಸ್ತಾ ಇಲ್ಲ. ಇನ್ನೊಂದು ಸಾರಿ ಈ ರೀತಿ ನಡೆದುಕೊಂಡಿದ್ದೆ ಆದರೆ ಇದರ ಪರಿಣಾಮ ಗಂಭೀರವಾಗಬೇಕಾಗುತ್ತದೆ. ಬಿ ಕೇರ್ಫುಲ್. ಇದೇ ಇನ್ಸ್ಪೆಕ್ಟರ್ ಸಾಹೇಬ್, ನಮ್ಮ ಅಣ್ಣನಿಗೆ ಕಠಿಣವಾದ ಶಿಕ್ಷೆ ಕೊಡ್ತಾ ಇದೆಯಲ್ಲ, ಅಂತ ತಪ್ಪು ನಮ್ಮ ಅಣ್ಣ ಏನ್ ಮಾಡ್ತಾನೆ? ನೀನೇ ನಿನ್ನ ಕಣ್ಣಾರ ನೋಡುವಿದ್ಯಾ ನಿನ್ನಣ್ಣನ ಹೇಯ ದೃಶ್ಯವನ್ನು. ಸಿಕ್ಕಾಪಟ್ಟೆ ಕುಡಿದು ನನಗೆ ಮನ ಬಂದಂತೆ ಮಾತನಾಡುತ್ತಿದ್ದಾನೆ. ನಿನ್ನ ಮಗು ಏನು ಆಶ್ಚರ್ಯ, ಯಾರಿದು? ಈ ಮಗುವಿನ ಕತೆ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರ. ಹೇಳಿ, ಈ ಮಗುವನ್ನು ನಮ್ಮ ಸ್ವಂತ ಮಗುವೆಂದು ನಾವೇ ಸಾಕೊಂಡಿವಿ. ಏನು, ನೀವಿಬ್ಬರು ಒಂದು ಅಣ್ಣ ತಂಗಿ ಕುಡಿಕೊಂಡು ನನಗೆ ಹಾಸ್ಯ ಮಾಡುತ್ತಿರುವಿರೇನು? ನಿಜ ಹೇಳು, ಯಾರು ಈ ಮಗು? ಅಣ್ಣ, ಆ ಮಗುವಿನ ವಿಷಯವನ್ನು ನಾನು ಬಿಟ್ಟು. ಇದು ಸತ್ಯವಾಗಿ ಬೀದಿಯಲ್ಲಿ ಸಿಕ್ಕ ಮಗು. ಯಾರೋ ನಿರ್ಗತಿಕರು ಬಡತನದಲ್ಲಿ ತೆಗೆದು ಬೇಲಿಯಲ್ಲಿ ಹಾಕಿ ಹೋಗಿದ್ದರು. ನಾನೇ ನೋಡಿ ಅದನ್ನು ಎತ್ತಿಕೊಂಡು ಬಂದಿರುವೆ. ಹೇಗೂ ಮನೆಯಲ್ಲಿ ಮಕ್ಕಳಿಲ್ಲವಲ್ಲ, ಈ ಮಗುವಿನಿಂದಲಾದರೂ ಈ ಮನೆಯ ನನ್ನ ದೀಪವಾಗಲಿ ಅಂತ. ದಯವಿಟ್ಟು ಆ ಮಗುವನ್ನು ನಿಮ್ಮ ಸ್ವಂತದ್ದೆಂದು ಭಾವಿಸಿ ಸ್ವೀಕರಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ. ನಮ್ಮ ಅಣ್ಣ ಹೇಳುವ ಮಾತು ನಿಜವಿದೆ. ಈ ಮಗುವನ್ನು ನಮ್ಮ ಸ್ವಂತ ಮಗುವೆಂದು ನಾವು ತಿಳಿದುಕೊಂಡ್ರೆ ನಮ್ಮ ಜನ್ಮ ಸಾರ್ಥಕವಾಗುವುದು. ಸಾಕು ಬಾಯಿ ಮುಚ್ಚು ವಿದ್ಯಾ. ನಿನ್ನಣ್ಣನ ಹಾಗೆ ನಾನೇನು ಕುಡುಕನಲ್ಲ ಈ ಮಾತನ್ನು ಒಪ್ಪಿಕೊಳ್ಳಲು. ಅವನೇನು ಸಿಕ್ಕಾಪಟ್ಟೆ ಕುಡಿದು ಅದು ಕೂಡ ಅವನ ತಲೆ ಕೂಡ ಈಗ ಸ್ವಾಧೀನ ಕಳೆದುಕೊಂಡಿದೆ. ಯಾರೋ ಮಗುವನ್ನು ಕದ್ದು ತಂದು ತನ್ನ ತಂಗಿಯ ಬಾಳು ಮುಂದೆ ಹಾಳಾಗಬಾರದೆಂಬ ದುರುದ್ದೇಶದಿಂದ ನಮಗೆ ಕಾಣಿಕೆ ಕೊಡಲು ಬಂದಿದ್ದಾನೆ ಬುದ್ಧಿವಂತ. ಇಂಥ ಮೂಢನಂಬಿಕೆಗಳನ್ನು ನಾನೆಂದೂ ನಂಬುವುದಿಲ್ಲ. ಶಾಂತೇಶ್, ಇಟ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್. ಈ ಮಗು ಎಲ್ಲಿತ್ತೋ ಅಲ್ಲಿಗೆ ಹೋಗಿ ಬಿಟ್ಟು ಬಾ. ಇಲ್ಲದಿದ್ದರೆ ನೀನು ಈ ಕಾನೂನಿನ ಪ್ರಕಾರ ಕಂಬಿ ಎನಿಸಬೇಕಾಗುತ್ತದೆ. ವಿದ್ಯಾ, ಕೊಟ್ಟು ಬಿಡು ಆ ಮಗುವನ್ನು. ನಮ್ಮ ಅಣ್ಣನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಪೊಲೀಸ್ ಬುದ್ಧಿ ಬಿಟ್ಟು ಒಂದೇ ಒಂದು ಸಾರಿ ಈ ಮಗುವಿನ ಮುಖ ನೋಡ್ರಿ. ಈ ಮಗುವಿನ ಮುಖವನ್ನು ನೋಡಿ ಒಪ್ಪಿಕೊಳ್ಳಿ. ವಿದ್ಯಾ,
ಇಲ್ಲದ ವೇದಾಂತ ನನಗೆ ಹೇಳಬೇಡ. ನಾಳೆ ನನಗೆ ಕಾನೂನು ಎದುರಾದಾಗ ನನ್ನ ಸಂಗಡ ಯಾರೂ ಇರುವುದಿಲ್ಲ. ಈ ಮಗು ನಮ್ಮದೆಂದು ಅಪ್ಪಿಕೊಂಡರೆ ಬೀದಿಯಲ್ಲಿ ಬಿದ್ದಿರುವ ನಾಳೆ ಅನೇಕ ಮಕ್ಕಳನ್ನು ಬಂಚ ಎಂಬ ಶಬ್ದ ಇಡೀ ನಮ್ಮ ದೇಶದಲ್ಲೇ ಇರುತ್ತಿರಲಿಲ್ಲ. ಈಗ ನನಗೆ ಈ ಮಗುವಿನ ಅವಶ್ಯಕತೆ ಇಲ್ಲ. ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ಆದ್ರೆ ಈ ಮಗು ಖಂಡಿತವಾಗಿ ನನಗೆ ಬೇಕಾಗಿಲ್ಲ. ಮೊದಲು ಈ ಮಗುವನ್ನು ನನ್ನ ಕೈಯಲ್ಲಿ ಕೊಟ್ಟು ಈ ಮನೆಯಿಂದ ಆಚೆ ಕಳಿಸಿಬಿಡು. ಅವನೇ ಎಲ್ಲಿ ಆದರೂ ಹೋಗಿ ಜೋಪಾನ ಮಾಡಿಕೊಳ್ಳಲಿ. ತಂಗಿ ವಿದ್ಯಾ, ಎಷ್ಟೇ ಆಗಲಿ ಅದು ಪೊಲೀಸ್ ಬುದ್ಧಿಯಮ್ಮ. ಅದಕ್ಕೆಲ್ಲಿಂದ ಬರಬೇಕು ಕರಳು, ಮಮತೆ, ಪ್ರೀತಿ, ವಾತ್ಸಲ್ಯ. ಶಾಂತೇಶ್, ಪ್ರೀತಿ ಮಮತೆ ಕರುಣೆ ಅನ್ನೋದು ನನಗೂ ಗೊತ್ತಿಲ್ಲ. ಆದರೆ ನಾನು ಕಡು ಪಾಪಿ. ನೋಡು ವಿದ್ಯಾ, ನಿನಗೆ ಇವತ್ತು ಎರಡರಲ್ಲಿ ಒಂದು ತೀರ್ಮಾನವಾಗಲೇಬೇಕು. ಇಲ್ಲ ಈ ಮಗು ಬೇಕು, ಇಲ್ಲ ನಾನು ಬೇಕು. ಸ್ವಾಮಿ, ಏನಂತ ಮಾತಾಡ್ತಾ ಇದ್ರಿ ನೀವು? ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾನೇನಿಂದ ಉತ್ತರ ಕೊಡ್ಬೇಕು? ನಾನೇನಿಂದ ಉತ್ತರ ಕೊಡ್ಬೇಕು ರೀ? ಅದೆಲ್ಲ ಕಣ್ಣೀರಿನ ನಾಟಕ ನನಗೆ ಬೇಕಾಗಿಲ್ಲ. ನೋಡು, ನಿನಗೆ ನಾನು ಬೇಕಂದರೆ ಈ ಮಗುವನ್ನು ಶಾಂತೇಶನ ಕೈಯಲ್ಲಿ ಕೊಟ್ಟು ಈ ಮನೆಯಿಂದ ಆಚೆ ಕಳಿಸಿಬಿಡು. ಅವನೇ ಎಲ್ಲಿ ಆದರೂ ಹೋಗಿ ಜೋಪಾನ ಮಾಡಿಕೊಳ್ಳಲಿ. ಇಲ್ಲ ನನ್ನ ಈ ಮಗು ಬೇಕಂದ್ರೆ ಹೇಳಿ, ನಾನೇ ಈ ಮನೆ ಬಿಟ್ಟು ಹೊರಟ. ಅನಂತ್, ನಾನು ತಂದ ಈ ಮಗುವಿನಿಂದ ನಿಮ್ಮ ಸಂಸಾರ ಹಾಳಾಗೋದು ಬೇಡಪ್ಪ. ತಂಗಿಯ, ನಿನ್ನ ಹಣ ಬರದಲ್ಲಿ ಮಕ್ಕಳ ಭಾಗ್ಯವಿಲ್ಲಪ್ಪ. ನಾನು ಆಸೆ ಪಟ್ಟು ತಂದಿದ್ದೆ ಬೇರೆ, ಇಲ್ಲಿ ನಡೆದ ಸ್ವಲ್ಪ ಪರೀಕ್ಷೆ ಎಲ್ಲದಕ್ಕೂ ಆ ವಿಧಿ ನನ್ನನ್ನು ಹಿಂಬಾಲಿಸುತ್ತಿದೆ. ಧರ್ಮ ಅಳಬೇಡಮ್ಮ, ಧೈರ್ಯವಾಗಿರು. ಆ ದೇವರು ನಿನ್ನ ಮೇಲೆ ಕಣ್ಣು ತೆರೆದರೆ ಇಂತಹ 10 ಮಕ್ಕಳಿಗೆ ನೀನು ಜನ್ಮವೆತ್ತಬಹುದು. ನೋಡಮ್ಮ, ನಾನು ಇಷ್ಟು ದಿವಸ ಈ ಮನೆಯ ಅನ್ನದ ಋಣದಲ್ಲಿದ್ದೆ. ಆದರೆ ಇಂದು ಈ ಮನೆಯ ಋಣವನ್ನು ತೀರಿಸಿಕೊಂಡು ಹೊರಟು ಹೋಗಿಬಿಡುತ್ತೇನೆ. ಆ ದೇವರು ನಿನ್ನಿಬ್ಬರನ್ನು ಸುಖವಾಗಿಟ್ಟಿರಲಿ. ವಿದ್ಯಾ, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡಮ್ಮ. ನಾನು ಎಲ್ಲಿಯಾದರೂ ಹೋಗಿದ್ದೀನಿ. ವಿದ್ಯಾ, ಒಳಗೆ ನನ್ನ ಬಟ್ಟೆ ತುಂಬಿದ ಬ್ಯಾಗ್ ಏನಮ್ಮ, ಅದನ್ನೊಂದು ಕೊಟ್ಟು ಬಿಡಮ್ಮ. ನಾನು ಈ ಮನೆಯನ್ನು ತೀರಿಸಿಕೊಂಡು ಹೊರಟು ನನ್ನದು ಸರ್ವ ತಪ್ಪಾಗಿದೆ. ದಯವಿಟ್ಟು ಈ ನನ್ನ ತಂಗಿಯನ್ನು ಕ್ಷಮಿಸಲ್ಲ. ಯಾಕಮ್ಮ ನಿನ್ನ ಕಣ್ಣಲ್ಲಿ ದೇವರಂತ ಗಂಡ ಸಿಕ್ಕಿದ್ದಾನಪ್ಪ ನಿನಗೆ? ನೀನು ಈ ರೀತಿಯ ಗಂಡನ ಎದುರಿನಲ್ಲಿ ಕಣ್ಣೀರು ಹಾಕಿದರೆ ಅದು ತಪ್ಪಾಗುತ್ತದೆ. ನನ್ನ ಕಡೆ ನೀನೇನು ಚಿಂತೆ ಮಾಡಬೇಡಮ್ಮ. ನಾನೇನಾದರೂ ಬರ್ತೀನಿ. ಹಂಗಿನ ಮನೆಯ ಅನ್ನಕ್ಕಿಂತ ವಿಂಗಡದ ಗುರಿಯೇ ಲೇಸು ಎನ್ನುವಂತೆ
ಏನಾಯ್ತಮ್ಮ? ಮತ್ತೊಂದು ಮಳೆಯ ಅನ್ನದಲ್ಲ ಇದು ನನ್ನ ಕೊನೆಯ ಭೇಟಿ. ನಾನಿನ್ನು ಕರ್ಣನಂತೆ ನಿನ್ನ ಕಡೆಯಿಂದ ಆಗುತ್ತೆ ಹೇಳ್ಬಿಡು. ತೀರ್ಮಾನ ನನ್ನ ಮದುವೆ ಮಾಡೋದು ಆಗತ್ತಿ ಹೇಳ್ಬಿಡು. ತಡ್ಕೊಂಡು ಸಾಕಾಗೈತೆ ನನಗೆ, ಭಾಳ ಕರೀತು. ಮಗಳ ಇನ್ನೊಂದು ಸ್ವಲ್ಪ ತಡ್ಕೊಳವ, ತಡ್ಕೋ. ನೀ ಎಷ್ಟು ತಡ್ಕೋತಿ ನೋಡು ಅಷ್ಟು ಒಳ್ಳೇದಾಕತ್ತಿ. ಒಳ್ಳೇದಾಕತ್ತೆ. ಈಗ ಮಾಡಿ ಹೆಂಗಿದ್ರು ಇಲೆಕ್ಷನ್ ಮುಗೀತಿ, ಇನ್ನ ಹೊಸ ಮಂಡಳಿ ರಚನೆ ಆಕೈತಿ. ರಚನೆ ಆತ ತನಕ ಹೊಸ ಮಿನಿಸ್ಟರ್ ಮಗನ ಜೊತೆ ಮದುವೆ ಮಾಡಿಬಿಡ್ತು. ನನಗಾಗೋದಿಲ್ಲ, ನನಗೆ ತಡ್ಕೊಳಕ್ ಆಗೋದಿಲ್ಲ. ಯಪ್ಪ, ಇವತ್ತಿನಿಂದ ನಾವು ಊಟ ಮಾಡಂಗಿಲ್ಲ, ನಾಷ್ಟ ಮಾಡಂಗಿಲ್ಲ, ನಾ ರೈಸ್ ತಿನ್ನಂಗಿಲ್ಲ, ನೀರು ಕುಡಿಯಂಗಿಲ್ಲ. ಇದಕ್ಕೂ ಹೋಗಂಗಿಲ್ಲ, ಇದಕ್ಕೂ ಹೋಗಂಗಿಲ್ಲ. ನಮ್ಗೆ ಬೇಕಂದ್ರೆ ಬೇಕು ಇವತ್ತಿನ ಎಲ್ಲ ಮಗಳ ಊಟ ನೀರ ಬಿಟ್ಕೊಟ್ರ ಗಂಡ ಬರ್ತಾನಲ್ವಾ? ಆಗ್ಲದೆ ಇವತ್ತು ಪರೀಕ್ಷೆ ಆಗಲೇಬಿಡ್ಲಿ. ನನ್ನ ಮದುವೆ ಮಾಡ್ಕೊಳ್ಳೋ ಗಂಡ ನನ್ನ ಕಂಕನ ಬಲ ಕುಡಿಯಟು ಇಲ್ಲೋ ಎಲ್ಲೆಟ್ಟು ಏನು ಮಾಡಕತ್ತಿ ತಗೊಳ್ಳೆ 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 ನನ್ನ ತಗೊಳ್ಳೆ ಹೃದಯ ಬೇಕಾ ಹೃದಯ ಬಂದ ಬೇಕಾ ತಗೊಳ್ಳೆ 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 ತಗೊಳ್ಳೆ. ಎಲ್ಲವೂ ನಮಗೆ ಒಳಗಡೆ ಗುಳುಗುಳು ಮಾಡಿ ಆಗ್ತಲ್ಲ ಆಗ್ತಲ್ಲ. ಹಲೋ ಮಿಸ್ಟರ್, ಯು ಆರ್ ಮೇ. ಹಲೋ ಮಿಸ್ಟರ್, ಯು ಆರ್ ಮೇ. ಮ್ಯಾವ್ ಏನು ಬೆಕ್ಕು? ಯವ್ವ ಮಗಳ, ಇದು ಏನು ಒಂಥರ ಬೆಕ್ಕ ಹಿಡಿಯಾರಗತ್ತನ ಕಾಣಕತ್ತೈತಿ ನನಗಂತರು. ಸ್ವಲ್ಪ ನೀನು ಸ್ವಲ್ಪ ವಿಚಾರಿಸುವ ಇದನ್ನ. ಅಲ್ಲ ಮತ್ತ ತಗದ್ನಲ್ಲವ ಮ್ಯಾವ್ದು ಒಟ್ಟು ಬ್ಲೇಡ್ ಗಿಡತ್ತ ಇವೇನು ನಮ್ಮನ್ನ ರಜಾಮತಿ ಮಾಡೋರ್ಗತನ ಕಾಣಕತ್ತಾನ. ನೀನು ಸ್ವಲ್ಪ ವಿಚಾರಿಸುವ ಈ ಮಂಗ್ಯನ ಮಗನ. ನಿನಗಷ್ಟು ಸಕ್ಕೋ ಮಂಡೆ ಮಗನ ನನ್ನನ್ನು ಯಾರೆಂದು ತಿಳಿಯದೆ ನೀನು ನನ್ನ ಅವಮಾನ ಮಾಡ್ತಿದೀಯ. ಬ್ರೆಡ್ ಪೂಲ್, ಎಗ್ ರೈಸ್, ಚಿಕನ್ ಕಬಾಬ್. ಏ ಅಪ್ಪ ಓಕಳೈತಿ ಓಕಳಿ ಆಕಳೈತಿ ನಮಗೆ ನಡೀತೈತಿ. ಆಕಳಲ್ಲಿ ಓಕಳೆ ಹನುಮಂತರು ಓಕಳೈತಿ ಆಕಳ ನಡೀತೈತಿ ಅಂದ ಸುಡಿದ ಅದಲ್ಲಿ ಯವ್ವ ಮಗಳ ನಾನ ವಿಚಾರಿಸ್ಲ ನೀನು ವಿಚಾರಿಸುವ. ಅಪ್ಪ ಇದು ಬೇರೆ ದೇಶದ ಒಂದು ಮಂಗ್ಯ ತರ ಕಾಣಂತಾಗತ್ತೀವಿ. ನಾ ವಿಚಾರಿಸ್ತಾರೆ ನಾನು ಬೇರೆ ದೇಶದ ಬರಲ್ಲ. ಮಾತಾಡಕತ್ತಿಲ್ಲ ಯಾರಂತ ತಿಳಿದೀನಿ. ಈ ಊರಾಗ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಅದ ನಾವು. ಐ ಆಮ್ ಸಾರಿ ಮೇಡಮ್, ಐ ಆಮ್ ಸಾರಿ. ನಿಮ್ಮ ಹಬ್ಬ ತುಂಬಾ ಖೂಬ್ ಇಷ್ಟ ಅಂತ ಕಾಣುತ್ತೆ. ಹಾ
ಅದಿರಲಿ ಬಿಡು, ಅವನ ಹತ್ರ ನಂದು ಸ್ವಲ್ಪ ಕೆಲಸ ಐತಿ, ಅವನನ್ನ ನನ್ನ ಹತ್ರ ಬಿಡು. ಯಾ ಆಗಲಿ ತಮ್ಮ, ನನ್ನ ಹತ್ರ ಏನೈತಿ ಏನಿಲ್ಲ ಕೆಲಸ. ಹಳೆ ಪಿಂಜಾರ ಒಂದು ನಮ್ಮನ್ನ ಸರ್ಕಸ್ನ್ಯಾಗ ಜೋಕರ್ ಇದ್ದಂಗ ಕಾಣಕತ್ತಿ ನನಗ. ಅಲ್ಲೇ ನನ್ನ ಹತ್ರ ಏನೈತಿ ಏನಿಲ್ಲ ಕೆಲಸ. ಯಾಕೆ ಸುಡಿದಕ್ಕ ಅತಿ ಹೆಚ್ಚು ಮಾತಾಡ್ಬೇಡ ಮುದುಕ, ಅತಿ ಹೆಚ್ಚು ಮಾತಾಡ್ಬೇಡ. ನಿನ್ನ ಪರಿಚಯ ನನಗೆ ಹೇಳು. ಅದಿರಲಿ ಬಿಡು, ಸ್ವಲ್ಪ ಸೈಡ್ ಪ್ಲೀಸ್ ಸೈಡ್. ಐ ಆಮ್ talk with this man here. Your man. ಹೊತ್ತು ನನಗ ಶುರು ಮಾಡಿದ್ನಲ್ಲ ಯವ್ವ, ಇದ್ರ ಭಾಷೆನ ನನಗ ಅರ್ಥ ಆಗೋದು, ನಿನಗ ಅರ್ಥ ತಿಳಿತಾವ ನೋಡು. ಯಪ್ಪ ನನಗೂ ಅರ್ಥನ ಆಗವಲ್ಲ. ಇದು ಭಾಷೆ ನೋಡಿದ್ರೆ ಬೇರೆ ದೇಶದವ್ರ ಬಗ್ಗೆ ನಾ ಬಗಾನೆ ಮಂಗ ಬೇರೆ ದೇಶ ಮಾತಾಡಕತ್ತಾನ ನೀವ. ನಾನು ಬೇರೆ ದೇಶದವನಲ್ಲ, ಇದೇ ಭಾರತ ದೇಶದವನ. ಅದಿರಲಿ ಬಿಡು, ನಿನಗೆ ಯಾವ ಭಾಷೆ ಬರುತ್ತದೆ ಅದನ್ನು ನಂಗೆ ಹೇಳು. ಕನ್ನಡ, ಇಂಗ್ಲಿಷ್, ಹಿಂದಿ, तमिळ, मराठी, कुठलं येत सांग, मी तेच बोलतो. ಆಗಲೇ ಅಚ್ಚ ಕನ್ನಡ ಕಸ್ತೂರಿ ಮಾತಾಡಕ ಎಷ್ಟು ತ್ರಾಸರ ತಗೋತಿದೆ ಕಿಸಬಾಯಿ. ಏ ಮೊದಕ ಐ ಶಟ್ ಅಪ್. ಕನ್ನಡ ಭಾಷೆ ಬಂದನ್ನ ಬಿಟ್ಟು ಬೇರೆ ಭಾಷೆ ಬರಬೇಕಾಗ್ತೇ ನೀನು. ಮತ್ತೆ ನಾನು ನಿನಗೆ ಬೇಕು ಆ ಕಸ್ತೂರವನ ಕನ್ನಡ ನಿನಗೆ ಬೇಕು. ಅದನ್ನೇ ಬಿಡಿ, ನಿನಗೆ ಯಾವ ಭಾಷೆ ಬರುತ್ತದೆ ಅದನ್ನ ಹೇಳು, ನಾನು ಅದನ್ನ ಮಾತನಾಡುತ್ತೇನೆ. ಆಯ್ತಾ? ಛೇ 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 ಛೇ, ಇನ್ನು ಮುಂದೆ ಮಾತಾಡಬೇಡ ತಮ್ಮ, ಮುಂದೆ ಮಾತಾಡಬೇಡ. ನೋಡಪ್ಪ, ನಮಗ್ ಗೊತ್ತಿರೋದು ಅಚ್ಚ ಕನ್ನಡ ಕಸ್ತೂರಿ ಮಾತ್ರ, ಅಷ್ಟ ಗೊತ್ತಾಯ್ತಿಲ್ಲ ಹೇ ತಮ್ಮ. ಈ ಆಸಾಮಿ ಬಹುಶಃ ಮುಖ್ಯಮಂತ್ರಿ ಮಗ ಇದ್ದಂಗೆ ಕಾಣಿಸ್ತಾನ. ಅಗದಿ ಸೌಮ್ಯವಾಗಿ ವಿಚಾರಿಸು. ಹೌದು ತಡೆಯುವ ಮಗಳ, ಇದ್ರ ಹಕ್ಕಿಕತ್ತನ ತಿಳ್ಕೊಂಡ್ಬಿಡ್ತಾನ ಗಪ್ಪತ್ತ. ಬಾರಪ್ಪ ಬಹು ಭಾಷಾಜ್ಞಾನಿ, ಯಾರಪ್ಪ ನೀನು? ಈ ಊರು ಹೊಸಬತ್ತ ಕಾಣಕತ್ತತಿ. ನೋಡಿ ಯಶವಂದ್ರೆ, ಈಗಿನ ರಾಜ್ಯ ಸರ್ಕಾರದಲ್ಲಿ ನಮ್ಮ ತಂದೆಯವರು ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಇದ್ದಾರಲ್ಲ, ಅವರ ಏಕೈಕ ಮಾತ್ರ ಸುಪುತ್ರ ಮನೋಹರ್ ಅಂತ. ನಾನು ಈ ಗಲಗಲಿ ಗ್ರಾಮಕ್ಕೆ ನನ್ನ ಸ್ನೇಹಿತ ಬಸವರಾಜ್ ಚಿಂಬಡವರನ್ನ ಭೇಟಿಯಾಗಲಿಕ್ಕೆ ಬಂದಿದ್ದೆ. ಹಾಗೆ ನಾನು ಬರುವಷ್ಟರೊಳಗಾಗಿ ಅವನು ತೀರ್ಥಯಾತ್ರೆಗೆ ಹೋಗಿದ್ದಾನಂತೆ. ಅದಕ್ಕಾಗಿ ನಾನು ಇಲ್ಲಿ ನಮ್ಮ ಅಣ್ಣ ಹರಣ್ ಕುಮಾರ್ ಥೋರತ್ ಅವರು ಹೇಳಿದ್ದಾರೆ, ಇಲ್ಲಿ ಕರಿಕಲ್ಲ ಮತ್ತು ಸೊಂಡ್ರತಕ್ಕ ನೋಡ್ತಕ್ಕಂಥ ಸ್ಥಳ ಅದಾಗಂತೆ. ಅದಕ್ಕಾಗಿ ಅವನ್ನ ನೋಡ್ಕೊಂಡು ಬರ್ಬೇಕು ಅಂತ ಸುತ್ತಾಡ್ತಾ ಇದ್ದೀನಿ. ಅದರಲ್ಲಿ ಆ ಕರಿಕಲ್ದಲ್ಲಿ ಗೊಬ್ಬರ ಫ್ಯಾಕ್ಟ್ರಿ ಇದೆ ಅಂತಲ್ಲ, ಖರೇನಾ ಸುಳ್ಳು? ರಗಡ ಫ್ಯಾಕ್ಟ್ರಿ ಅದಾವು, ಫ್ಯಾಕ್ಟ್ರಿ ಅದಾವ. ಬೇಕಾದ್ರೆ ತಗೊಂಡ್ಬೇಕಿದ್ರೆ ತಗೊಂಡ್ ಹೋಗು. ಯಾ ಬಸ್ಸು ನಾಳೆ ಒಂದು ಟಿಪ್ಪರ್ ಹೇಳಿ ಬಿಡು, ಅವತ್ತು ಬಿಡಲ್ಲ. ಸಾಹೇಬ್ರ, ನಿಮ್ಮನ್ನ ಯಾರ ತಿಳ್ಕೊಲಾರ್ದ ತಪ್ಪು ಮಾತಾಡ್ಬಿಟ್ನಿ, ತಪ್ಪು ಮಾತಾಡ್ಬಿಟ್ನಿ. ಸಾಹೇಬ್ರ, ನಿಮ್ದು ಮದುವೆ ಆಗೈತೇನ್ರಿ? ನೋ ನೋ ನೋ, ನಂದು ಇನ್ನು ಮ್ಯಾರೇಜ್ ಆಗಿಲ್ಲ ಇನ್ನು. ನಿಮ್ಮ ಮಗಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ. ಅದೇ ನಿಂದು ವಾಟೆ ಹುಚ್ಚಿ ಇವರ ಮ್ಯಾನೆ ಮತ್ತ ತಗದ್ನಲ್ಲವ ಇವು ಅಟ್ಟೆ ಉಜ್ಜಿ ಮ್ಯಾನತ್ತ. ನಮ್ಮ ನಿನ್ನ ದುರ್ಗಾಗುಡಿ ಪೂಜಾರಿ ಐತಿ ತಿಳ್ಕೊಂಡ ಈಗ ಯವ ಹೇಗಿದ್ರು ಈ ಆಸನ ಸಿಕ್ಕೈತಿ, ಒಂದ್ಸಲ ಹೊಡ್ತ ಹಾಕಿಬಿಡು. ಅಂದ್ರೆ ಅವೇನು ಮಾತಾಡಕತ್ತಿಲ್ಲ, ಕರೆಕ್ಟ್ ಭಾಷೆನ ಮಾತಾಡತ್ತಾನ. ಇಂಗ್ಲೀಷ್ನ್ಯಾಗ ಏನೇನು ಗೊತ್ತನವ? ವಾಟ್ ಈಸ್ ಯುವರ್ ನೇಮ್ ಅಂದ್ರ ನಿನ್ನ ಹೆಸರು ಏನು ಅಂತ ಅರ್ಥ. ಈಗ ತಿಳಿತ್ ನೋಡುವ, ಅದಕ್ಕ ಅತ್ತಾರ ಕಂಡಾಪಟ್ಟಿ ಕಲ್ತ ಶಾನ್ಯಾರತ್ತ. ಸಾಹೇಬ್ರ, ನನ್ನ ಹೆಸರು ಸತ್ಯಪತ್ರಿ, ನನ್ನ ಮಗಳ ಹೆಸರು ವಾಸಂತಿ ಕುರುಬಲ್ ಹಿಡಿಕೆಂತ್ರಿ. ನೋಡು ಸತಾಪ ಇರ್ಲಿ ಸಾಕು. ನೋಡು ಸತಾಪ, ನಾನು
ನನ್ನ ಸ್ನೇಹಿತ ತೀರ್ಥಯಾತ್ರೆ ಮುಗಿಸಿಕೊಂಡು ಬರುವ ತನಕ ನಾನು ಗಲಗಲಿ ಗ್ರಾಮದಲ್ಲಿ ವಸತಿ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಊರಲ್ಲಿ ಯಾವುದಾದರೂ ಲಾಡ್ಜಿಂಗ್ ಬೋರ್ಡಿಂಗ್ ಇದ್ರೆ ತಿಳಿಸ್ತೀಯಾ? ಯಪ್ಪ ಹೋಯ್ ಬಿಡು, ನಡಿ ಅದೇ ತಿಳಿಸ್ತೀನಿ. ಬಾ ಬಾರ ಹೋಯ್. ನೀವು ಹೋಗಿ ಬರ್ತಾನ. ಯಪ್ಪ ಮುಖ್ಯಮಂತ್ರಿ ಸುಪುತ್ರನಾದಂತ ಕೋಳಿ ಯಾರಿಗಾರಿಗೆ ಇಂಗ್ಲೀಷ್ ಬಂದಿತ್ತಂದ್ರ ಅವನು ಉರ್ಲಕೊಂಡ ಸಾಯ್ತಿದ್ರು. ಅವನು ನಮ್ಮ ಅಪ್ಪಗ ಇಂಗ್ಲೀಷ್ ಬರಂಗಿಲ್ಲ, ಏನಿಲ್ಲ, ಹಾಫ್ನೇ ಅಲ್ಲ ವಸಂತಿ, ಅವ ಆಗ್ಯಾನ ಸುಮ್ಮ ಆಗ್ಯಾನ, ಯಾವ ಆಗ್ಯದ ನಿನ್ ಗ್ಯಾರಂಟಿ. ಮಾತಾಡೋ ಮುಂದೆ ಇಂಗ್ಲೀಷ್ ಮಾತಾಡುದು ಕಲಿಸಿಬಿಟ್ಟಿಲ್ಲ. ಏನು ಕಲಿಸ್ಕೊಟ್ಟೆ ರಾಕೇಶ್ವರ್ನಿ ಮಣ್ಣಾಕ್ ಬರವಲ್ಲ ನಿನಗ. ಎಲ್ಲಿ ಹೋಗಿಸ್ಬಿಡ್ಲಪ್ಪ ನಿನ್ನ. ಬಾ ಹೋಗೋಣ. ಇಂದಿನಿಂದ ನೀನೇ ನನಗೆ ಸಕಲ ಸಂಪತ್ತು, ನೀನೇ ನನಗೆ ದಾರಿದೀಪ. ಇಂದಿನಿಂದ ನಾನು ನಿನಗೊಂದು ಜವಾಬ್ದಾರಿ ಕೆಲಸವನ್ನು ವಹಿಸುತ್ತಿದ್ದೇನೆ. ನೋಡು, ನೀನು ಅದನ್ನು ತಪ್ಪದೇ ಪಾಲಿಸ್ತೀಯೇನಪ್ಪ. ದೇವಪ್ಪ, ಅದೇನು ನಿನ್ನ ಮಾತು? ನಾನು ನಿನ್ನ ಪದ ಸಾಕ್ಷಿಯಾಗಿ ಮಾಡುತ್ತೇನೆ. ಮುದ್ದು ಜಾನನಪ್ಪ, ನಿನ್ನನ್ನು ಓದಿಸಿ ನಾನು ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಬೇಕೆಂಬ ಮಹದಾಶೆಯಿಂದ, ಆದರೆ ನಿನ್ನ ದುರದೃಷ್ಟ ವಿಧಿ ಕಾಡಿಬಿಟ್ಟಿದ್ದಪ್ಪ. ನಿಜವಾಗ್ಲೂ ನೀನು ನನ್ನಂತವನ ಆಶ್ರಯದಲ್ಲಿ ಬೆಳೆದು ನಿರ್ಭರ್ಗನಾದಕ್ಕಂತ ನಿರ್ಭರ್ಗನಾದೆ. ನೀವು ರೀತಿ ರಸ್ತೆಯಲ್ಲಿ ಕಣ್ಣೀರು ಹಾಕೋದು ಸರಿಯಲ್ಲಪ್ಪ. ಆ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ? ಸತ್ತು ಸ್ವರ್ಗದಲ್ಲಿದ್ದರೆ ಏನಾಯ್ತು? ನೀವಿದ್ರಲ್ಲ ನನ್ನ ನಿಜವಾದ ದೇವರು. ಬಾಲು, ನಿನ್ನ ಮಾತು ನನ್ನ ಹೃದಯದಲ್ಲಿ ಬಾಣವನ್ನು ಚುಚ್ಚಿದಂತಾಗುತ್ತಿದೆ. ನೀನು ಯಾವುದಾದರೊಂದು ಶ್ರೀಮಂತರ ಮನೆಯಲ್ಲಿ ಬೆಳೆದಿದ್ದರೆ ಸುಖವಾಗಿ ಕಾಲ ಕಳೆಯಬಹುದಾಗಿತ್ತು. ಆದರೆ ನನ್ನಂಥ ಬಡವಿಕಾರರ ಕೈಯಲ್ಲಿ ಸಿಕ್ಕು ನೀನು ಪಡಬಾರದ ಕಷ್ಟವನ್ನು ಅನುಭವಿಸುವಂತಾಯಿತು. ನಿನ್ನ ಬಾಳು ನಿಜಕ್ಕೂ ನರಕವಾಯಿತಪ್ಪ, ನರಕವಾಯಿತು. ನಿನ್ನನ್ನು ಹೆತ್ತ ತಾಯಿ ಮಹಾಪುಣ್ಯವಂತೆ. ಅಪ್ಪ, ಸತ್ತ ತಾಯಿಯನ್ನು ನೆನಪಿಸಿಕೊಂಡು ಅತ್ತರೆ ಏನಾಯ್ತು? ಈಗ ಸದ್ಯ ಮುಂದಿನ ಉಪಜೀವನದ ಬಗ್ಗೆ ದಾರಿ ಹೇಗೆ ತಿಳಿಸಪ್ಪ? ಹೇಳ್ತೀನಪ್ಪ, ಎಷ್ಟೇ ಆಗಲಿ ನೀನು ನನ್ನ ಮಗನಲ್ಲವೇ. ಆಗಲೇ ಜೀವನದ ಬಗ್ಗೆ ಎಷ್ಟೊಂದು ಕಾಳಜಿಯೋ ನಿನಗೆ. ಮಗು ಬಾಳು, ನಾನಂತೂ ದುಡಿಯಲು ಅಶಕ್ತನಾಗಿದ್ದೇನೆ. ಅದಕ್ಕೆ ನಿನಗೊಂದು ದುಡಿಮೆ ಹಚ್ಚಲೆಂದು ಈ ಪೇಪರ್ಗಳನ್ನು ತಂದಿದ್ದೇನೆ. ನೀನು ಈ ಪೇಪರ್ಗಳನ್ನು ಮಾರಿ ತಂದ ಹಣದಲ್ಲಿ ನಮ್ಮಿಬ್ಬರ ಉಪಜೀವನವಾಗಕ್ಕೆ ತೆಗೆದುಕೊಂಡು ಪೇಪರ್ಗಳನ್ನು. ಆಯ್ತಪ್ಪ, ಈ ಪೇಪರ್ಗಳನ್ನು ಮಾರಿಕೊಂಡು ಬಂದ ಹಣವನ್ನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ. ಹಾಗಾದ್ರೆ ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರ್ತೀನಪ್ಪ. ಹುಷಾರಾಗಿರು, ಇಲ್ಲಿ ವಾಹನಗಳ ಸಂಚಾರ ಬಹಳ ಇರುತ್ತದೆ. ಹುಷಾರಾಗಿರಪ್ಪ. ಪೇಪರ್ ಪೇಪರ್ ಕನ್ನಡ ವಿಜಯವಾಣಿ ಯಾವ್ದು ಬೇಕು ತಗೊಳ್ಳಿ ಸರ್. ಪೇಪರ್ ಪೇಪರ್ ಪೇಪರ್
ಥರ್ಡ್ ಕ್ಲಾಸ್ ಬಡ ಭಿಕಾರಿ, ನಮಗೆ ಪೇಪರ್ ಬೇಕಾಗಿಲ್ಲ, ಬಿಡುಗಾರಿ. ಸರ್ ಹಾಗನ್ನಬೇಡಿ ಸರ್. ಕೇವಲ 5 ರೂಪಾಯಿ ಕೊಟ್ಟು ತಗೊಂಡ್ರೆ ಪೇಪರ್ ನಿಮ್ಮ ಶ್ರೀಮಂತಿಗೆ ಏನೂ ಕಡಿಮೆ ಆಗುದಿಲ್ಲ ಸರ್. ಏ ರಾಸ್ಕಲ್, ನನ್ನ ಶ್ರೀಮಂತಿಕೆ ಬಗ್ಗೆ ಮಾತಾಡ್ತೀಯಾ? ಶ್ರೀಮಂತರ ಬಗ್ಗೆ ಈ ರೀತಿ ಹೀಯಾಳಿಸಿ ಮಾತಾಡೋದ್ರಿಂದ ನೀನು ಬೀದಿ ಭಿಕಾರಿಯಾಗಿ ಹುಟ್ಟಿರೋದು. ಹೋಗ್ಲಿ ಬಿಡಿ, ಏನೋ ಮಗು ತಿಳಿಯದೆ ಮಾತನಾಡಿದೆ ಅಷ್ಟೇ. ನೋಡಿ, ನಾವು ಅವನಿಗೆ ದುಡ್ಡು ಕೊಟ್ಟು ಪೇಪರ್ ತೆಗೆದುಕೊಂಡ್ರೆ ನಾವು ಕೂಡ ಅವನಿಗೆ ಒಂದು ತುತ್ತು ಅನ್ನ ಹಾಕಿದಂತಾಗುತ್ತೆ. ನಮಗೂ ಕೂಡ ಈ ದೇಶದ ವಿಷಯ ಏನು ಅಂತ ತಿಳಿಯುತ್ತದೆ. ಪದ್ಮ, ಬೀದಿಯಲ್ಲಿ ಸಾವಿರಾರು ಜನ ಪೇಪರ್ ಮಾರುವವರು ಸಿಗ್ತಾರೆ, ಹಾಗಂತ ಎಲ್ಲ ತರ ಪೇಪರ್ ಕೊಳ್ಳೋಕ್ಕಾಗುತ್ತೇನು? ನಮಗೆ ಬೇಕಾಗಿರೋದು ಒಂದು ಪೇಪರ್, ಈಗಾಗಲೇ ಮನೆಯಲ್ಲಿ ಬಂದ್ಬಿಟ್ಟಿದೆ. ಇಂಥ ಬೀದಿ ಭಿಕಾರಿಗಳು ಸಾವಿರಾರು ಜನ ಸಿಗ್ತಾರೆ. ಎಲ್ಲಿ ಹೋಗೋಣ? ಅಮ್ಮ ಅಮ್ಮ ನೀವು ತಗೊಳ್ಳಿ ಅಮ್ಮ. ಕೇವಲ 5 ರೂಪಾಯಿ ಅಮ್ಮ. ಅಮ್ಮ ಅಮ್ಮ ಇದು ಕೂಗು ಈ ಕರಳಿನ ಧ್ವನಿಯನ್ನು ಕೇಳ್ತಾ ಇದ್ರೆ ನನ್ನ ಹೃದಯದ ಕರಳು ಎದ್ದು ಬಂದು ಅಪ್ಪಿಕೊಂಡಂತೆ ಭಾಸವಾಗುತ್ತಿದೆ. ಏನಪ್ಪ, ನೀನು ಹೆತ್ತ ತಂದೆ ತಾಯಿಗಳು ಯಾರಪ್ಪ? ಅಮ್ಮ, ನನಗೆ ತಾಯಿ ಇಲ್ಲಮ್ಮ, ತಂದೆ ಇದ್ದಾರೆ. ನಾನು ಹುಟ್ಟಿದ ತಕ್ಷಣವೇ ನಮ್ಮ ತಾಯಿ ತೀರಿದರಂತೆ ಅಮ್ಮ. ನನಗೆ ತಾಯಿ ಇಲ್ಲಮ್ಮ, ತಂದೆ ಇದ್ದಾರೆ. ಈಗಾದ್ರೂ ತಗೋತೀರಾ ಅಮ್ಮ ಪೇಪರ್? ನಿನ್ನ ಮಾತುಗಳು ಕೇಳ್ತಾ ಇದ್ರಿ ನನ್ನ ಕರುಳುಗಳೇ ಕತ್ತರಿಸಿದಂತ ಆಗ್ತಾ ಇದೆ. ಹೋಗ್ಲಿ ಬಿಡಪ್ಪ, ನಮಗೆ ಪೇಪರ್ ಬೇಡ. ಬೇಕಿದ್ರೆ ಖುಷಿಯಿಂದ ನಿಮ್ಗೆ 10 ರೂಪಾಯಿ ಕೊಡ್ತೀನಿ, ತೆಗೆದುಕೋ. ಬೇಡಮ್ಮ, ಕಂಡವರ ಹಣಕ್ಕೆ ಕೈ ಒಡ್ಡಬಾರದೆಂದು ನಮ್ಮ ತಂದೆಯವರು ಹೇಳಿದ್ದಾರೆ. ಬೇಕಾದರೆ ನೀವು 5 ರೂಪಾಯಿ ಕೊಡಿ, ನಾನು ನಿಮಗೆ ಒಂದು ಪೇಪರ್ ಕೊಡುತ್ತೇನೆ. ಆಯ್ತು ಕಂದ, ಪರವಾಗಿಲ್ಲ. ನೀ ನಮ್ಗೆ ಒಂದು ಪೇಪರ್ ಕೊಡು, ನಾನು ನಿಮಗೆ 10 ರೂಪಾಯಿ ಕೊಡ್ತೀನಿ. ನೋಡು, ನಿನ್ ಮೇಲಿನ ಪ್ರೀತಿಗೋಸ್ಕರ ಈ ಹಣ ಕೊಡ್ತಾ ಇದ್ದೀನಿ. ಪ್ರೀತಿಯಿಂದ ಕೊಟ್ರೆ ಬೇಡ ಅಂತ ಹೇಳ್ಬಾರ್ದು ಕಂದ, ತೆಗೆದುಕೋ. ಏನು ಕಂಡವರ ಹತ್ರ ಭಿಕ್ಷೆ ಬೇಡುತ್ತೀರಲ್ಲ, ನಾನು ನಿನ್ನನ್ನು ಜೋಪಾನ ಮಾಡಿದ್ರು ಭಿಕ್ಷೆ ಬೇಡುವುದಕ್ಕಾಗಿ ಅಲ್ಲ. ಅಪ್ಪ, ಸತ್ಯವಾಗಲೂ ನಾನು ಭಿಕ್ಷೆ ಬೇಡಿಲ್ಲಪ್ಪ. ಆ ಅಮ್ಮನೇ ನನಗೆ ಪ್ರೀತಿಯಿಂದ ಕೊಟ್ಲಪ್ಪ. ಕೊಟ್ಟರೆ ಬೇಡ ಬೇಡ ಅನ್ನಬಾರ್ದು ಕೊಟ್ಲಪ್ಪ. ನನ್ನ ಹೊಡಿಬೇಡಿ ಅಪ್ಪ. ನಾನು ಹೇಳಿದಂತೆ ಕೇಳು, ಇದರಲ್ಲಿ ನಿಂದೆಯನ್ನು ತಪ್ಪಿಲ್ಲದಿದ್ದರೆ ಕಟ್ಟು ಬಿಡೋ 10 ರೂಪಾಯಿಯನ್ನು ಕೊಡು. ಇಲ್ಲ ಅಂದ್ರೆ ನೀನು ಮೈ ಚರ್ಮ ಸುಲಿದು ಬಿಡ್ತೀನಿ ಮಗನೇ. ಹುಟ್ಟಿದ ಮಕ್ಕಳನ್ನು ನೋಡಿಕೊಳ್ಳೋಕಾಗದಿದ್ರೆ ಮತ್ತೆ ಕರಿಬೇಕಾಗಿತ್ತು, ಆಮೇಲೆ ಕಚ್ಚಿಗೆ ಕೊಲ್ಲಬೇಕಾಗಿತ್ತು. ಏ ಪ್ರತಾಪ, ಬಿ ಕೇರ್ಫುಲ್. ಮೈಯಲ್ಲಿ ಎಚ್ಚರವಿಟ್ಟುಕೊಂಡು ಮಾತನಾಡು. ಮಕ್ಕಳನ್ನು ಕತ್ತರಿಸುವ ಪಾಪಿಗಳು ನಾವಲ್ಲ, ನಿಮ್ಮಂತ ಹೃದಯವಿಲ್ಲದ ಶ್ರೀಮಂತರು. ಸಾಕು ಬಾಯಿ ಮುಚ್ಚೋ ಇಡಿಯಟ್. ಹುಟ್ಟಿದ ಮಗುವನ್ನು ಭಿಕ್ಷೆ ಬಿಡಲು ಬಿಟ್ಟು ನನಗೆ ವೇದಾಂತದ ಮಾತು ಹೇಳಲು ಬಂದಿದ್ದಾನೆ ಎಷ್ಟೇ. ನಿಮ್ಮಂತ ಬೀದಿ ಭಿಕಾರಿಗಳು ಹೆಚ್ಚಾಗಿರುವುದರಿಂದಲೇ ಭಿಕ್ಷುಕರ ಸಂಖ್ಯೆ ಅಧೋಗತಿಗೆ ಸಾಗಿದೆ. ಲೇ ಕತ್ತೆ ಮಗನೇ, ಈಗ ಕೇಳೋ ಹೇಳುತ್ತೇನೆ ಈ ನನ್ನ ದೇಶದ ಹೊಸ ಇತಿಹಾಸವನ್ನು. ಬೀದಿಯಲ್ಲಿ ಭಿಕ್ಷೆ ಬೇಡವರು ಸತ್ತ ಮೇಲೆ ಹೂಳುವುದು ಇದೇ ಮಣ್ಣು. ನಿನ್ನಂತ ಸ್ವಾರ್ಥ ಶ್ರೀಮಂತರು ಸತ್ತ ಮೇಲೆ ಸೇರುವುದು ಇದೇ ಮಣ್ಣು. ನಾವು ಮಣ್ಣಿನ ಮಕ್ಕಳಾಗಿ ಋಣಮುಕ್ತರಾಗಬೇಕೆ ಹೊರತು ಕಂಡಲ್ಲಿ ಬಾಯಿ ಇಡುವ ಹಂದಿ ಅಂತಾಗಬಾರದು. ಹೋಗ್ಬಿಡಿ, ಈ ರೀತಿ ರಸ್ತೆಯಲ್ಲಿ ವಾದಿಸೋದು ಸರಿಯಲ್ಲ. ನೋಡಿ, ನಾವು ಬಂದು ತುಂಬಾ ಹೊತ್ತಾ ಇದ್ದೀವಿ. ನಡಿ, ಮನೆಗೆ ಹೋಗೋಣ. ಶಾಂತೇಶ, ಆ ಹೀನ ಪ್ರಾಣಿಗೆ ಹೋಲಿಸಿ ನನ್ನನ್ನು ಮಾತಾಡಿದೆಯಲ್ಲ, ಮಗನ ಮುಂದಾಯ್ತು ನನಗೆ ಮಾರಿ ಹಬ್ಬ. ಮುಂದೆ ನೋಡಿಕೊಂಡ ನೋಡ್ಕೊತ
ಬರ್ತನ ಮಗನ. ಹೋಗೋ, ನಿನ್ನಂಥ ಪಾಪಿಗಳನ್ನು ಸಾಕಷ್ಟು ಜನರನ್ನು ಕಂಡಿದ್ದೇನೆ. ನನಗೆ ಮುನ್ನೆಚ್ಚರಿಕೆ ಕೊಡಲು ಬಂದಿದ್ದಾನೆ ಪಾಪಿ. ಅಮ್ಮ ಸರಿಯಾದ ಪಾಠವನ್ನೇ ಕಲಿಸಿದ್ರಿ ಆ ಪಾಪಿಗೆ. ಬಾರಪ್ಪ, ಹೊತ್ತಾಯ್ತು, ಮನೆಗೆ ಹೋಗೋಣ. ಮಗು ಬಾಳು. ಆವಾಗಲೇ ಆವೇಶದಲ್ಲಿ ನಿನ್ನ ಕಿನ್ನಿಗೆ ಹೊಡೆದು ಎಲ್ಲಿಯಾದರೂ ಕಟ್ಟು ಬಿತ್ತೇನೋ ನಿನಗೆ. ನನಗೇನು ಆಗಿಲ್ಲಪ್ಪ, ಪೆಟ್ಟು ಬಿದ್ದಿಲ್ಲಪ್ಪ. ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿದರಪ್ಪ. ಬಾಳು, ನಿಜವಾಗ್ಲೂ ನೀನು ನನಗಿಂತಲೂ ಬುದ್ಧಿವಂತನಪ್ಪ. ನಿನ್ನಂತ ಮಗು ನನಗೆ ಸಿಕ್ಕಿದ್ದು ನನ್ನ ಪೂರ್ವಜೀವಿತ ಪುಣ್ಯವೇ ಸರಿ. ಬಾರಪ್ಪ, ನೀನು ಊಟ ಮಾಡೋದು ಎಂದು ಬಹಳ ಗೊತ್ತಾಯ್ತು. ಈಗ ಮನೆಗೆ ಹೋಗಿ ಊಟ ಮಾಡೋಣ. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ಶಾಂತೇಶ, ನನ್ನನ್ನು ತೃಣವಾಸಮಾನ ಕಂಡ ನಿನ್ನನ್ನು ನನ್ನ ಹೀನ ಪ್ರಾಣಿಗೆ ಹೋಲಿಸಿ ಮಾತನಾಡಿದೆಯಲ್ಲ ಮಗನ. ಇಂದು ನಿನ್ನನ್ನ ಈ ಕೋಟಾ ನೋಟದ ಜಾಲದಲ್ಲಿ ಸಿಲುಕಿಸಿ ಇದರಲ್ಲಿ 25,000 ರೂಪಾಯಿ ತುಂಬಿದ್ದೀನಿ. ನಿನ್ನಲ್ಲಿ ಅನಂತನ ಕೈಯಿಂದಲೇ ನೀನು ಅರೆಸ್ಟ್ ಆಗ್ಬೇಕು, ಕಂಬಿ ಎನಿಸ್ಬೇಕು. ಅದೇ ನನ್ನ ಹಿರಿಯ ಆಸೆ. ಮಲಗಿದೆಯಾ ಮಗನೇ? ಮಲಗು ಮಲಗು. ಬೆಳಗೆದ್ದ ತಕ್ಷಣ ನನಗೆ ಜೈಲು ಆಸಾನೆ ಗ್ಯಾರಂಟಿ. ನನ್ನಲ್ಲಿ ಹೀನ ಪ್ರಾಣಿಗೆ ಹೋಲಿಸಿ ಮಾತಾಡ್ತೀಯನೋ ನನ್ನ ಮಗನೇ? ಹೇಳಿ ಬಂದಿದ್ದೆ ನಿನಗೆ ಮಾರಿ ಹಬ್ಬ ಅಂತ. ಮಗನ ಎತ್ತುಗಳು ಬೇಡ್ರಿ ನಿನಗೆ ಮಾರಿ ಹಬ್ಬ. ಐ ವಿಲ್ ಕಮ್ ಬ್ಯಾಕ್.
ಇಲ್ಲಿಂದ ಬಂತು. ನಾನು ನಿದ್ದೆಯಲ್ಲಿದ್ದಾಗ ಯಾರಾದರೂ ಬಂದು ಹೋಗಿರಬಹುದು. ಬಂದವರು ಮಾತನಾಡಿಸದೆ ಅದೇಗೆ ಹೋಗುತ್ತಾರೆ? ಏನೇ ಆಗಲಿ, ಈ ಬ್ಯಾಗಿನ ಬಗ್ಗೆ ಬೆಳಗ್ಗೆ ಎದ್ದು ವಿಚಾರ ಮಾಡಿದರಾಯಿತು. ಇದೇನು ಅಪರೂಪಕ್ಕೆ ನಮ್ಮ ಕಡೆಗೆ, ನಮ್ಮ ಮನೆ ಕಡೆಗೆ ಬಂದಿದ್ರಲ್ಲ, ಕುಳಿತುಕೊಳ್ಳಿ. ರಾಕೇಶ್, ನಾನೇನು ಇಲ್ಲಿ ಕುಳಿತುಕೊಳ್ಳಲು ಬಂದಿಲ್ಲ. ಅಪರಾಧಿಗಳನ್ನ ಪತ್ತೆ ಹಚ್ಚಿ ಅವರ ಕೈಗೆ ಬೇಡಿ ತೊಡಿಸಲು ಬಂದಿದ್ದೇನೆ. ಇದೇನು ಇನ್ಸ್ಪೆಕ್ಟರ್, ನನ್ನ ಮನೆಯಲ್ಲಿ ಯಾವ ಅಪರಾಧಿ ತಪ್ಪಿಸಿಕೊಂಡು ಬಂದಿದ್ದಾನೆ? ಯಾರು ಆರೋಪಿ? ಸಾಕು ಮಾಡೋ ನಿನ್ನ ವಿನಯದ ನಾಟಕವನ್ನ. ನಿನ್ನ ಮನೆಯಲ್ಲಿ ಕೋಟಾ ನೋಟಿನ ಚಲಾವಣೆ ನಡೀತಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಈಗ ನಮ್ಮ ಡ್ಯೂಟಿ ಪ್ರಕಾರ ನಿನ್ನ ಮನೆಯನ್ನು ಈಗ ಚೆಕ್ ಮಾಡಬೇಕು. ಕಾನ್ಸ್ಟೇಬಲ್, ಚೆಕ್ ಮಾಡಿ ಈ ಮನೆಯನ್ನೆಲ್ಲ. ಈಗೇನು ಹೇಳಿದ ಇದಕ್ಕೆ ಹೇಳುತ್ತಿರುವೆ ಉತ್ತರ? ಇದರ ತುಂಬ ಕೋಟಾ ನೋಟುಗಳೇ ತುಂಬಿದೆ. ಹೇಳು, ನಿಜ ಹೇಳು, ಎಷ್ಟು ದಿನದಿಂದ ನಡೀತಿದೆ ನಿಮ್ಮ ಕಳ್ಳ ವ್ಯವಹಾರ? ನಿಜವನ್ನು ಹೇಳ್ತೀನಿ ಕೇಳಿ. ಈ ವಿಷಯದಲ್ಲಿ ನನಗೇನು ಗೊತ್ತಿಲ್ಲ. ನಾನಂತ ಕಳ್ಳತನ ಮಾಡುವವನೂ ಅಲ್ಲ. ಈ ದುಡ್ಡು ಹೇಗೆ ಬಂತು? ಮತ್ತೆ ಕಳ್ಳತನ ಮಾಡಿದಂದ್ರ ನಿನ್ನ ಮನೆಗೆ ಈ ಬ್ಯಾಗ್ ನಡ್ಕೊಂತ ಬಂತಲ್ಪ. ಇದೇನಪ್ಪ, ಪೊಲೀಸರು ನಮ್ಮ ಮನೆಗೆ ಏಕೆ ಬಂದಿದ್ದಾರೆ? ನಿನಗ ನಿಮ್ಮ ಅಪ್ಪಗ ಬೇಡಿ ಹಾಕಕ್ ಬಂದಿವಪ್ಪ. ಬೇಡಿ ಹಾಕಕ್ ಬಂದಿವ, ಚಲೋ ಕೆಲಸಕ್ಕೆ ಕೈ ಹಾಕಿಕೊಂಡು ಬರ್ತಾರೆ. ನೋಡಿ ಸರ್, ನೀವು ಕಂಡಂತೆ ನಮ್ಮ ಮೇಲೆ ಅಪರಾಧ ಹೊರಿಸಬೇಡಿ. ನಮಗೂ ಈ ಕೋಟಾ ನೋಟಿಗೂ ಯಾವ ತರವಾದ ಸಂಬಂಧವೂ ಇಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಬಹುದು ಸರ್. ಶಾಂತೇಶ್, ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ. ಮೇಲಿನ ಅಧಿಕಾರಿಗಳಿಂದ ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದೇನೆ. ನಿನ್ನನ್ನು ಬಂಧಿಸಲು ಕಾನ್ಸ್ಟೇಬಲ್ ಅರೆಸ್ಟ್. ಅಂಕಲ್ ಅಂಕಲ್, ನಮ್ಮ ಅಪ್ಪನ ಭೇಟಿ ಬಿಡಿ ಅಂಕಲ್. ನಿಮ್ ಕಾಲ್ ಮಗು ಬಾರು, ಇಂಥ ಸಮಯದಲ್ಲಿ ಅಳಬಾರದಪ್ಪ. ಕಾನೂನು ನಮ್ಮ ಮನೆಯವರಿಗೆ ತಾನಾಗಿಯೇ ಬಂದಿದೆ ಅಂದಾಗ ನ್ಯಾಯ ನೀತಿ ಧರ್ಮಕ್ಕೆ ಎಂದು ತಲೆಬಾಗುವುದೇ ಈ ಶಾಂತೇಶ್. ಎಂದು ಅಡಗಿಕೊಳ್ಳುವ ಹೀನಮನ ಈ ಶಾಂತೇಶನದಲ್ಲ. ನೋಡು, ಯಾವ ನೋಡು, ಈ ಕಾನೂನಿಗೆ ನಾವು ತಲೆ ಬಾಗಲೇಬೇಕು. ಅಂತೇಳಿ ನಾಳೆ ಈ ಶಾಂತೇಶ್ ಎಂತವನೆಂದು ಈ ಸಮಾಜಕ್ಕೆ ತಿಳಿಯುತ್ತದೆ. ಅಪ್ಪ, ನನ್ ಬಿಟ್ಟು ಹೋಗ್ಬೇಡಿ ಅಪ್ಪ. ನಾನು ಒಬ್ಬನೇ ಹೇಗಿದೆಯಪ್ಪ ಈ ಮನೆಯಲ್ಲಿ? ಅನಂತ, ನಾನಿಷ್ಟು ದಿವಸವಾದರೂ ನಾನು ನಿನ್ನನ್ನು ಏನೂ ಕೇಳಿಕೊಂಡಿಲ್ಲಪ್ಪ. ಆದರೆ ಇಂದು ನೀವು ನನ್ನ ಪಾಲಿನ ದೇವರೆಂದು ತಿಳಿದು ಒಂದು ಮಾತು ಕೇಳ್ತೀನಪ್ಪ. ತಪ್ಪದೆ ನಡೆಸಿಕೊಡ್ತೀರಾ? ಹೇಳು ಶಾಂತೇಶ್, ನಿನ್ನ ಆಶೆ ಏನೆಂದು ಖಂಡಿತವಾಗಿ ನಡೆಸಿಕೊಡ್ತಾನೆ. ಈ ನನ್ನ ಮಗು ಬಾಲು ಏನು ಅರಿಯದ ಹಸಿರು. ನಾನು ಜೈಲಿಗೆ ಹೋಗಿ ಬರುವವರೆಗೂ ನೀನು ಈ ಮಗುವನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ಆಶೆಯಂತೆ ಆಗಲಿ ಶಾಂತೇಶ್. ನೀನು ಜೈಲಿಂದ ಹೋಗಿ ಬರುವವರೆಗೂ ಈ ಮಗು ಬಾಲನ್ನು ನಾನು ರಕ್ಷಣೆ ಮಾಡುತ್ತೇನೆ. ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್, ಸಮಯವಾಯಿತು.
ನಡ್ರಿ ಬಾಲು ನಡಿ ನಾವು ಮನೆಗೆ ಹೋಗೋಣ. ಓ ಚಂದಮಾಮ ಹೀಗೆ ಹೀಗೆ ಕಣ್ಣೀರು ನಾವು ಇಂಥವೀಗೆ. ಓ ಚಂದಮಾಮ ಹೀಗೆ ಹೀಗೆ ಕಣ್ಣೀರು ನಾವು ಇಂಥವೀಗೆ. ನಿನ್ನ ಬರ್ತಡೇ ಅಂತೂ ಭಾಳ ವಿಜೃಂಭಣೆಯಿಂದಾಯಿತು. ನಿನ್ನಿಂದ ಒಂದು ಮುಖ್ಯವಾದ ಮಹತ್ವದ ಕೆಲಸ ಆಗಬೇಕಾಗಿದೆ. ಹೇಳಿ, ಆ ನಿಮ್ಮ ಕೆಲಸ ಏನು ಅಂತ ಹೇಳಿ. ನಿಮ್ಮ ಮಾತನ್ನು ಪಾಲಿಸುವುದು ನನ್ನ ಧರ್ಮ ಅಲ್ಲವೇ? ನೀನಿಲ್ಲ, ಆ ಅನಂತರಂತೂ ನಾವು ಮಾಡುವ ಕಾರ್ಯಕಲಾಪಗಳಿಗೆ ಬಹಳ ಅಡ್ಡಿ ಬರ್ತಾ ಇದ್ದಾನೆ. ನಾವು ಎಲ್ಲರಿಗೆ ಸ್ವೀಟ್ ಕೊಡುವ ಹಾಗೆ ಅವರಿಗೆ ಸ್ವೀಟ್ ಕೊಟ್ಟು ಅದರಲ್ಲಿ ವಿಷ ಬೆರೆಸಬೇಕು. ಅವರನ್ನು ಈ ಮನೆಯಲ್ಲಿ ದಫನ್ ಮಾಡಬೇಕು. ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ವಿಷ ಹಾಕೋದನ್ನು ಬಿಟ್ಟು ಬೇರೆ ಏನು ಬೇಕಾದ್ರೆ ಹೇಳಿ. ಬಿಟ್ಟುಬಿಡಿ, ಆ ವಿಷಯವನ್ನು ಕೊಟ್ಬಿಡಿ. ನಾವೇ ಆ ವಿಷಯ ಸೇವಿಸಿ ಸತ್ತೋಗ್ತೀವಿ. ಪದ್ಮ, ನಾ ಹೇಳಿದ ಕೆಲಸ ಮಾಡಿದ್ರೆ ಮಾತ್ರ ಈ ಮನೆಯಲ್ಲಿ ನಿನಗೆ ಸ್ಥಾನ. ಇಲ್ಲವಾದ್ರೆ ನಿನಗೆ ನಾನು ಕಟ್ಟಿದ ತಾಳಿಯನ್ನು ಬಿಚ್ಚಿಟ್ಟು ಹೊರಟ ಮೇಲಾದ್ರು. ಆಯ್ತು, ನನ್ನ ತಂದೆ ಮಾತಿನಂತೆ ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸ್ತೀನಿ. ಎಲ್ಲರಿಗೂ ಸ್ವೀಟ್ ಕೊಡುವ ಹಾಗೆ ಅವರಿಗೆ ಮೈಸೂರು ಪಾಕ್ನಲ್ಲಿ ಈ ವಿಷವನ್ನು ಬೆರೆಸಿ ಅನಂತನಿಗೆ ಮಾತ್ರ ಕೊಡಬೇಕು. ನಾ ಹೇಳಿದ್ದು ಚೆನ್ನಾಗಿ ಅರ್ಥವಾಯ್ತು ತಾನೆ? ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಈ ಕೆಲಸನ ಅಚ್ಚುಕಟ್ಟಾಗಿ ನೀಗಿಸ್ಬೇಕು. ಇಲ್ಲವಾದ್ರೆ ಈ ಮನೆಯಲ್ಲಿ ನಿನಗೆ ಎಂದಿಗೂ ಸ್ಥಾನವಿಲ್ಲ. ತೆಗೆದುಕೋ. ನೋಡಲಿ, ನಿನಗೆ ಹೆಲ್ಪ್ ಆಗಲಿ ಅಂತ ಸತ್ಯಪ್ಪನು ಕೂಡ ನಿನ್ನಲ್ಲಿ ಬಿಟ್ಟು ಹೋಗಿರ್ತೀನಿ. ಸತ್ಯಪ್ಪ, ಈ ಕೆಲಸ ಸಂಪೂರ್ಣವಾಗಿ ನೆರವೇರಬೇಕು. ನಾನೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಪದ್ಮಾದೇವಿ, ನಾವಿಬ್ರು ದೊಡ್ಡ ಗಂಡಾಂತರದಾಗ ಸಿಕ್ಕೊಂಡು ನಂಗೆ ಆಗಿಬಿಡುತ್ತೆ. ಮತ್ತೊಬ್ರು ಜೀವ ತೆಗಿತೀವಿ ಅಂದ್ರೆ ಅದು ಭಾಳ ಅನ್ಯಾಯ ಅಂತ ಅನ್ಸಾಕತ್ತೈತಿ ನನಗಂತರು. ಇರ್ರಿ, ಎಲ್ಲದಕ್ಕೂ ಆ ದೇವ್ರು ಕಾಪಾಡ್ತಾನೆ ನಮ್ಮ. ಪದ್ಮಾದೇವಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓ, ನಮಸ್ಕಾರ. ಬನ್ನಿ, ನಾನು ನಿಮ್ಮ ದಾರಿಯಲ್ಲಿ ಕಾಯ್ತಾ ಇದ್ದೀನಿ. ಕುಳಿತುಕೊಂಡು ಬಾರಿ ವಿದ್ಯಾ, ಕುಳಿತುಕೋ. ಏನೇ ಬದ್ಧ, ಮದುವೆ ಆದ ವರ್ಷದಲ್ಲಿ ಇಷ್ಟೊಂದು ಸ್ವರೂಪ ಬಿಟ್ಟಿದ್ಯಲ್ಲ. ಇವತ್ತು ನನ್ನ ಹುಟ್ಟುಹಬ್ಬ.
ಇವತ್ತಾದ್ರೂ ಆ ದೇವರು ನಿನಗೆ ಚೆನ್ನಾಗಿಟ್ಟಿರಲಿ. ವರ್ಷಕ್ಕೊಮ್ಮೆ ಬರುವ ಈ ಹುಟ್ಟುಹಬ್ಬ ನಮ್ಮ ಬಾಳಿನ ಶುಭ ಸಂದೇಶ ಸಾರುವ ಸಂದೇಶವಾಗಿದೆ. ಅದು ಆಗಲೇ ನಮ್ಮಿಬ್ಬರ ಕಡೆಯಿಂದ ನಿಮಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ನೀವಿವತ್ತು ಅಪರೂಪದ ಅತಿಥಿಗಳು ಇನ್ನ ಮನೆಗೆ ಬಂದಿದ್ದೀರ. ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಪೇಡಿ ತಯಾರಿ ಮಾಡಿದ್ದೇನೆ. ಒಂದು ನಿಮಿಷ ಕರೀರಿ, ತೆಗೆದುಕೊಂಡು ಬರ್ತೀನಿ. ತೆಗೆದುಕೋಬೇಡ. ಇದೇನು ಪದ್ಮಾದೇವಿಯವರೇ, ಈ ಸಿಹಿ ಕೊಡುವತ್ತಲ್ಲಿ ನಿಮ್ಮ ಕೈ ಈ ರೀತಿ ನಡುಗುತ್ತಿದೆಯಲ್ಲ, ಯಾಕೆ ಮೈಯಲ್ಲಿ ಹುಷಾರಿಲ್ವೇ? ಯಾಕೆ ಈ ರೀತಿ ದಿಗ್ಭ್ರಾಂತವಾಗಿ ನಿಂತಿಯಲ್ಲ? ಹಾಗಿದ್ರೆ ಡಾಕ್ಟರ್ ಆದ್ರೂ ಹೇಳ್ಬೋದಲ್ವಿ, ನೀನೊಂದು ವಿಚಿತ್ರ ಹೆಣ್ಣು. ಹಾಗೇನಿಲ್ಲ ವಿದ್ಯಾ, ಆಗಾಗ ಸ್ವಲ್ಪ ಚಳಿ ಜ್ವರ ಬಂದು ಈ ರೀತಿ ಸುಸ್ತಾಗ್ತಿದೆ ಅಷ್ಟೇ. ಇರಿ, ಮೊದಲು ನೀವು ಪೇಡೆತ್ತೀನಿ. ಅನಂತವ್ರಿ, ನೀವು ಪೇಡೆತ್ತೀನಿ. ಮಗು ಅಷ್ಟೊಂದು ಕೇಳ್ತಾ ಇದೆಯಲ್ಲ, ಆ ಪೇಡಿ ಕೊಡಬಾರ್ದೇನು? ಹಾಗೆ ಆಗ್ಲಿ ವಿದ್ಯಾ, ಈ ಸಿಹಿಯನ್ನು ನಾನು ತಿಂದ್ರು ಅಷ್ಟೇ, ಈ ಮಗು ಬಾಲು ತಿಂದ್ರು ಅಷ್ಟೇ. ಸಿಹಿಯನ್ನು ತಿನ್ನಿರಿ. ಪೇಡೆ ಹತ್ತವ್ರೆ, ದಯವಿಟ್ಟು ಆ ಮಗುವಿಗೆ ಈ ಪೇಡೆಯನ್ನು ಕೊಡಬೇಡಿ. ಯಾಕಂದ್ರೆ ಆ ಪೇಡೆ ನಾನು ನಿಮಗೋಸ್ಕರ ವಿಶೇಷವಾಗಿ ತಯಾರಿ ಮಾಡ್ತೀನಿ. ಅದಕ್ಕೆ ನಾನು ಒಳಗೆ ಅಷ್ಟು ಪೇಡೆ ಇವೆ, ಇನ್ನು ಆ ನಂತರ ಇದು ಮಗು ಬಾಲು ಇಷ್ಟಪಡ್ತಿದೆ. ಅವತ್ತಿನ ಸಮಾಧಾನ ಆದ್ರೆ ಸಾಕು. ಮಗು ಬಾಲು, ನೀನೇ ಈ ಪೇಡೆಯನ್ನ ತಿಂದು. ಅಂತೂ ಬಹಳ ತಮಾಷೆ ಹುಡುಗನಪ್ಪ ನೀನು. ಈ ಸಿಹಿಯನ್ನು ಜಲ್ದಿ ತಿನ್ನು, ನಾವು ಬೇಗ ಮನೆಗೆ ಹೋಗ್ಬೇಕು. ಈ ಮೈಸೂರು ಪಾಕು ಬಹಳ ರುಚಿಯಾಗಿದೆ. ಈ ಮನೆಯಲ್ಲಿದ್ದ ಒಟ್ಟು ಮೈಸೂರು ಪಾಕಗಳನ್ನು ತಿಂದು ಹಾಯವಾಗಿ ಇಟ್ಟಿದ್ದೆ. ಬಹಳ ಚೆನ್ನಾಗಿದೆ ಮೈಸೂರು ಪಾಕು. ಅಮ್ಮ, ಹೊಟ್ಟೆಯಲ್ಲಿ ಸಂಕಟ. ಅಮ್ಮ, ಹೊಟ್ಟೆಯಲ್ಲಿ ಮಗು ಬಾಲು, ಏನಾಯ್ತು ನಿಂಗೆ? ಮಗು ಬಾಲು, ಹೇಳಿ, ಮಗು ಬೇರೆ ತಿಂದು ಹೊಟ್ಟೆ ಗ್ಯಾಸ್ ಟ್ರಬಲ್ ಆಗಿರ್ಬೇಕು. ಅದಕ್ಕೆ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ ಏನಾಗಿದೆ ಅಂತ. ಮಗು ಹೇಳ. ಮಗು ಬಾಲು, ಕೊನೆಗೂ ನಿನ್ನನ್ನು ನಮ್ಮನ್ನು ಕೈ ಬಿಟ್ಟು ಹೋದೆಯ ಕಂದ.
ತೆಗೆದಂತಾಯ್ತಲ್ಲ ಮುದ್ದು ಕಂದ. ಇದೇನಪ್ಪ ಮನೆಯಲ್ಲಿರು, ನಮ್ ಜೊತೆ ಬರ್ಬೇಡ ಅಂತ ನಾನು ಕೇಳ್ಕೊಂಡೆ. ನಿನಗೆ ಕೈ ಮಾಡಿ ಬರೆಯುವುದು ಹೇಳು ಮಗನೇ, ನನಗೆ ಬಿಟ್ಟು ಹೋಗ್ಬೇಡ. ಪದ್ಮ, ನಿಜ ಹೇಳು, ಆ ಪೇಡೆಯಲ್ಲಿ ಏನ್ ತುಂಬಿತ್ತು? ನಿಜವನ್ನೇ ಹೇಳ್ತೀನಿ ಕೇಳಿ. ನಿಮಗೆ ಕೊಟ್ಟಿರೋ ಆ ಪೇಡೆಯಲ್ಲಿ ವಿಷ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ನೀವು ಬದುಕಿಕೊಂಡ್ರಿ. ಆ ವಿಧಿ ಏನು ಅರಿಯದ ಕನ್ನಡ ಪ್ರಾಣವನ್ನೇ ಕಿತ್ತುಕೊಂಡು ಬಿಟ್ಟೆ. ಈ ಬೇಳೆ ತಿಳಿಸಿ ನನ್ನ ಗಂಡನ ಪ್ರಾಣ ತೆಗೆದು ನನ್ನ ಹಣೆ ಮೇಲೆ ಕುಂಕುಮ ಕಳಪಿಕ್ಕಂತ ಮಾಡ್ಯ. ಎಷ್ಟು ದಿನದಿಂದ ಕಾಯ್ತಾ ಇದೆ. ನೀನು ಮನುಷ್ಯನಲ್ಲ, ನೀನು ರಾಕ್ಷಸಿ. ನೀನೇನು ಒಳ್ಳೆಯಂತ ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ಈ ಮಗುವಿನ ಪ್ರಾಣ ತೆಗೆದಲ್ಲ. ನೀನು ಮನುಷ್ಯನಲ್ಲ, ರಾಕ್ಷಸಿ ನೀನು. ಪದ್ಮ, ನಿನ್ನನ್ನು ನಾವು ಒಳ್ಳೆಯವರಂತೂ ಭಾವಿಸಿದ್ದೀವಲ್ಲ. ನಿನ್ನ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಲು ಬಂದರೆ ನಮಗೆ ಸರಿಯಾದ ಪಾಠವನ್ನೇ ಕಲಿಸಿಬಿಟ್ಟೆ ಪದ್ಮ, ಸರಿಯಾದ ಪಾಠವನ್ನೇ ಕಲಿಸಿಬಿಟ್ಟೆ. ಒಂದು ವೇಳೆ ಈ ಮುದ್ದು ಮಗು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದರೆ ಈ ರೀತಿ ವಿಷ ಹಾಕಿಕೊಳ್ಳುತ್ತಿದ್ದೇನು? ಛೇ, ಎಂತ ಮುದ್ದಾದ ಮಗುವನ್ನು ಸಾಯಿಸಿಬಿಟ್ಟೆ ಅಲ್ಲ. ಸ್ವಾಮಿ, ಅವಳೇನ್ರಿ ಹೇಳ್ತಾಳೆ? ಕಂಡ ಮಕ್ಕಳಿಗೆ ವಿಷ ಹಾಕಿ ಪ್ರಾಣ ತೆಗಿಬೇಕು ಅಂತ ಮಾಡ್ತಾಳೆ. ಇಲ್ಲ, ಇವಳು ಹೆಣ್ಣಳ, ಇವಳು ಪಾಪಿ, ನನ್ನ ವಂಚಕಿ ಇವಳು. ಹೌದು, ನಾನು ಕಟುಕಿ, ನಯವಂಚಕಿ. ಆದ್ರೆ ಈ ತಪ್ಪು ನನ್ನಿಂದ ನಡೆಯಬೇಕಾದ್ರೆ ನನ್ನ ಜೀವನದಲ್ಲಿ ದೊಡ್ಡ ದುರಂತದ ರಹಸ್ಯವೇ ಅಡಗಿದೆ. ಪದ್ಮ, ವಿನಾಕಾರಣ ಈ ಮಗುವಿನ ಪ್ರಾಣ ತೆಗೆದು ಬಿಟ್ಟೆಯಲ್ಲ. ಈ ಮಗು ನೋಡಿದರೆ ನಮ್ಮ ಸ್ವಂತದ್ದಲ್ಲ, ಇದು ಶಾಂತೇಶನ ಸಾಕು ಮಗು. ಅವನು ಜೈಲಿಂದ ಬರುವವರೆಗೂ ಈ ಮಗುವನ್ನು ರಕ್ಷಣೆ ಮಾಡುತ್ತೇವೆ ಅಂತ ನಾವು ಅವರಿಗೆ ಭಾಷೆ ಕೊಟ್ಟಿದ್ದೇವೆ. ನೀ ಈ ರೀತಿ ಅವನು ನಾಳೆ ಜೈಲಿಂದ ಬಂದು ನನ್ನ ಮಗು ಎಲ್ಲಿ ಎಂದರೆ ನಾವೇನು ಉತ್ತರ ಹೇಳುವುದು ಪದ್ಮ, ನಾವೇನು ಉತ್ತರ ಹೇಳುವುದು? ಅಂತೂ ದೊಡ್ಡ ಗಂಡಾಂತರಕ್ಕೆ ತಂದು ಬಿಟ್ಟೆ ಪದ್ಮ, ದೊಡ್ಡ ಗಂಡಾಂತರಕ್ಕೆ ತಂದು ಬಿಟ್ಟೆ. ಹಲೋ ಪೊಲೀಸ್ ಸ್ಟೇಷನ್, ನಾ ಇನ್ಸ್ಪೆಕ್ಟರ್ ಅನಂತ್ ಮಾತನಾಡ್ತಿರೋದು. ಆ 54ನೇ ಕೈದಿ ಶಾಂತೇಶನ್ಗೆ ತನ್ನ ಮಗು ಬಾಲು ತೀರಿ ಹೋಯ್ತಂತ ವಿಷಯ ತಿಳಿಸ್ಬಿಡಿ. ಹಾಗೆ ಅವನ ಸಕಲ ಬಂದೋಬಸ್ತಿನಲ್ಲಿ ಊರ ಹೊರಗಿನ ಸ್ಮಶಾನಕ್ಕೆ ಕರೆದುಕೊಂಡು ಬಂದ್ಬಿಡಿ. ಹಾ, ಬನ್ನಿ ಎಲ್ಲರೂ ಕೂಡಿ ಈ ಮಗುವಿನ ಶವ ಸಂಸ್ಕಾರವನ್ನು ನಡೆಸೋಣ. ಬಂದ್ಬಿಡಿ. ಜನ ಹುಟ್ಟಿದ್ರಿ ಬಾ, ಎಂತ ಜನ ಹುಟ್ಟಿದ್ರಿ ಅಂತೀನಿ ಅಲ್ಲ.
ಶಾಂತೇಶ್ವರ ನಮ್ಗೆ ಸಾಕು ನಮ್ಗೆ ಸತ್ತು ಸುದ್ದಿ ಕೇಳಿ ಮೈ ಜುಮ್ ಆಗತೈತಿ. ಪದ್ಮಾದೇವಿನ ಖುಷಿಗೆ ವಿಷಯ ಹಾಕಿ ಸಾಯಿಸಿದ್ರಂತ ನಮ್ಮ ಸಾಹೇಬರು ಫೋನ್ ಹಚ್ಚಿ ಹೇಳಿದ್ರು. ಪದ್ಮಾದೇವಿ ಶಾಂತೇಶ್ವರನ ಬಾಂಧವ್ಯ ಬಹಳ ಅಜರಾಮವಾಗಿತ್ತು. ಆ ಇದಕ್ಕೆ ಪ್ರತಾಪ್ ಕತ್ರಿ ಇಟ್ಬಿಟ್ಟು ಇವ್ರು ಕತ್ರಿ ಇಟ್ಟಾಗ ವಾಸಂತಿ ನನಗೆ ಏನ್ರ ಹಾಕಿ ಮಾಡಿದಂದ್ರ ಬ್ಯಾಡ್ರಿ ಇನ್ನ ಬ್ಯಾಡ. ಸಾಹೇಬ್ರ ಇವತ್ತ ನಾವು ಬನಶಂಕರಿ ದೇವಸ್ಥಾನದಾಗ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿರಿ. ಮದುವೆ ಮಾಡ್ಕೊಂಡ್ಬಿಟ್ರೆ ಆಶೀರ್ವಾದ ಮಾಡ ಅನ್ನಾರ ಒಂದ್ ವರ್ಷದಾಗ 10 ಮಕ್ಕಳು ಅಂಗಡಿ ಮಾಡಿ ಏನು ಮನುಷ್ಯ ಅವರನ್ನ ಅಲ್ಲ ಹಡ್ಯಾವ್ರು ಮನಸ್ಸು ಮಾಡಿದ್ರೆ ಅದಕ್ಕೆ ಲೆಕ್ಕಾಗ ಬರ್ತೈತಿ. 10 ಅಡಿ ಅಂತೆ ಆಡ್ಕೊಂಡು ಕುಂದ್ರು ಲಾಲಿ ಲಾಲಿ ಸುಕುಮಾರ ಲಾಲಿ ಮಧು ಲಾಲಿ ಲಾಲಿ ನಾವು ಹನಿಮೂನ್ಗೆ ಹೋಗ್ತೀವಿ. ನಮ್ದು ಡ್ಯೂಟಿ ಅಂದ್ರೆ ಡ್ಯೂಟಿ, ಸ್ಟೆಚ್ ಅಂದ್ರೆ ಸ್ಟೆಚ್. ನಮಸ್ಕಾರ. ಚಲ ನಾನು ಹೆಂಗೆ ರೀ ಎಲ್ಲಿ ಹೋಗ್ರಿ ಕಪ್ಪು ಗುಟ್ಟಕ್ಕೆ ಹೋಗೋಣೇನ್ರಿ ಇಬ್ರು? ಬ್ಯಾಡ ರೀ ಬರೀ ಗುಡ್ ಇರ್ತಾವ ಕಾಲ ಕಾಲ ಅಮ್ಮನ್ ಕರೆಸ್ಲಾಕತ್ತಿ. ನಮ್ಮ ಗೆಟ್ಟಿ ಮನೆ ಐತಲ್ರಿ? ಅವ್ರ ಪುನಃ ಮುಗಿದ್ ಬಿಡಿ ಯಾಟ ಈ ಸಂಬನ ಕರಿತನ ಸಂದು ಮನಿಗೆ ಬರ್ರಿ ಹಸ್ಬೆಂಡ್ ಬಾ ಶಾಂತೇಶ್ ಬಾ. ನಿನ್ನ ಹಾದಿಗೆ ಕಾಯ್ತಾ ಇದ್ವಿ. ಮಗು ಬಾಲು ನೀ ಆ ವಿಧಿಯ ಕೈವಾಡಕ್ಕೆ ಸಿಕ್ಕು ಸತ್ತು ಹೋಯಿತು. ಶಾಂತೇಶ್ ಸತ್ತು ಹೋಯಿತು. ಆಗಲೇ ಆ ವಿಷಯವನ್ನು ನಿಮ್ಮ ಪೊಲೀಸರ ಕಚೇರಿಯಲ್ಲಿಯೂ ತಿಳಿಸಿದ್ದಾರೆ ಇನ್ಸ್ಪೆಕ್ಟರ್. ಅದಿರಲಿ, ಈಗ ಸದ್ಯ ನನ್ನನ್ನು ಇಲ್ಲಿಗೆ ಏಕೆ ಕರೆಸಿಕೊಂಡಿರಿ? ಶಾಂತೇಶ್ ಇದೇನು ಹೀಗೂ ಕೇಳುತ್ತಿರುವೆ? ನಿನ್ನ ಮಗು ಬಾಲು ಸತ್ತದ್ದು ನಿನಗೆ ಒಂದು ಚೂರು ದುಃಖ ಆಗ್ತಾ ಇದೆ. ಅನಂತ್, ದುಃಖ ಸಾಕಷ್ಟಿದೆ. ಆದರೆ ಈಗ ಏನು ಮಾಡುವುದು? ನನ್ನವರು ಅಂತ ನಂಬಿ ನಿಮ್ಮ ಹತ್ತಿರ ನನ್ನ ಮಗುವನ್ನು ಬಿಟ್ಟು ಹೋದೆ. ಆದರೆ ಈಗ ಅನಾವಶ್ಯಕವಾಗಿ ಆ ಮಗುವಿನ ಪ್ರಾಣವನ್ನೇ ತೆಗೆದುಕೊಂಡಿದ್ದೀನಿ. ನೀವು ಕಿಚ್ಚಿನಲ್ಲಿ ಹಾಕಲು ಸಿದ್ಧರಾಗಿ ಬಿಟ್ಟಿದ್ದೀರ. ನಿನಗೆ ಹೃದಯ ಎನ್ನುವುದೇ ಇದೇನು ಅನಂತ? ಕಟುಕರಿಗಿಂತಲೂ ಕೀಳ ನೀವು ನನಗೊಂದು ಅರ್ಥವಾಗುತ್ತಿಲ್ಲ. ಅಣ್ಣ ಅಷ್ಟೊಂದು ಕೀಳಾಗಿ ಕಾಣ್ಬೇಡಣ್ಣ. ಅಂತ ಕಟಕರು
ನಾವಲ್ಲ, ಮಗವನ್ನು ನಾವು ಕೊಂದಿಲ್ಲ. ಸಾಕು ಸುಮ್ಮನೆ ಇರಮ್ಮ. ನೀನು ನನ್ನ ಒಡ ಹುಟ್ಟಿದವಳಲ್ಲ, ನನ್ನ ಹೆತ್ತ ತಾಯಿಯನ್ನು ನನ್ನ ಮಗವನ್ನು ನಿನ್ನ ಹತ್ತಿರ ಬಿಟ್ಟು ಹೋದೆ. ಆದರೆ ನೀವು ಮೃಗದಂತೆ ವರ್ತಿಸಿ ಆ ಮಗುವಿನ ಪ್ರಾಣವನ್ನೇ ತೆಗೆದುಕೊಂಡು ಬಿಟ್ಟು, ಈಗಲಾದರೂ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಿತೇನಮ್ಮ, ಶಾಂತಿ ಸಿಕ್ಕಿತೆ. ಸಮಾಧಾನ ಮಾಡಿಕೊಳ್ಳಿ ಶಾಂತೇಶ್. ನಿಮ್ಮ ಮಗು ನಿಮ್ಮಿಂದ ದೂರ ಹೋಗುವುದಕ್ಕೆ ಮೂಲ ಕಾರಣ ನಾನು. ನಿಮ್ಮ ತಂಗಿ ವಿದ್ಯಾ ಹಾಗೂ ಅನಂತ ಯಾವ ತಪ್ಪನ್ನು ಮಾಡಿಲ್ಲ. ಹೌದಪ್ಪ ಶಾಂತೇಶಪ್ಪ, ನಿನ್ನ ಮಗನ ಪೇಡೆದಾಗ ವಿಷ ಹಾಕಿ ತಿನ್ನಿಸಿದವಳು ಈ ಪದ್ಮಾದೇವಿ. ಸಾಕು ಬಾಯಿ ಮುಚ್ಚ ಪಾಪಿಗಳೇ. ನನ್ನ ಮಗುವಿಗೆ ಹೆಸರು ಹಾಕಲು ಅವನೇನೋ ನಿಮ್ಮ ಆಸ್ತಿಯಲ್ಲಿ ಪಾಲು ಬೇಡಿದ್ದನು. ಪದ್ಮಾದೇವಿಯವರೇ, ನನ್ನ ಮೇಲಿನ ಹಗ ಬಗೆಯನ್ನು ಈ ರೀತಿ ತೀರಿಸಿಕೊಂಡಿರೇನು? ಏನು ಅರಿಯದ ನನ್ನ ಮುದ್ದು ಮಗ ಬಾಲು ಮಾನವವನ್ನು ಕೊಂದು ನಿಮ್ಮ ಛಲದಿಂಗಿತವನ್ನೇನು ತೀರಿಸಿಕೊಂಡು ಬಿಟ್ರಿ. ನಿಜವಾಗಲೂ ನೀನು ಮಹಾಪುಣ್ಯವಂತೆ ಪದ್ಮ, ಮಹಾಚಲವಂತೆ. ನೋಡು ಶಾಂತೇಶ್, ಈ ರೀತಿ ದುಃಖಿಸ್ತಾ ನಿಂತ್ರೆ ಏನು ಪ್ರಯೋಜನ ಅಲ್ಲ. ಸತ್ತಿರುವ ಮಗುವು ಮರಳಿ ಬರುವುದಿಲ್ಲ ಶಾಂತೇಶ್, ಬರುವುದಿಲ್ಲ. ನೀನೇ ನಿನ್ನ ಕೈಯಾರೆ ಕಿತ್ತು ಹಚ್ಚಿ ಬಿಡು ಶಾಂತೇಶ್, ಕಿತ್ತು ಹಚ್ಚಿ ಬಿಡು. ತಡ್ರಿ ಸಾಹೇಬರ, ತಡ್ರಿ. ಈ ಮಗುವಿಗೆ ಕಿಚ್ಚೋದಕ್ಕಿಂತ ಮೊದಲ ನಾನು ಅಂತೇಳಿ ಒಂದು ವಿಷಯ ಐತೆ. ಇದನ್ನ ಹೇಳ್ತಾನ ಕೇಳಿ. ಪರವಾಗಿಲ್ಲ, ಹೇಳು ಸತ್ಯಪ್ಪ ನಿನ್ನ ಕಥೆಯನ್ನು. ಹೇಳ್ತಾನ ಕೇಳಿ. ಈ ಮಗುವನ್ನು ಶಾಂತೇಶಪ್ಪ ಸಾಕಿದ ಮಗು ಆದರೂ ಕೂಡ ಅದನ್ನ ಹೆತ್ತು ಹೊತ್ತವಳು ಈ ಪದ್ಮಾದೇವಿ ರೀ. ಸತ್ಯಪ್ಪ, ಇದು ಸತ್ಯವೋ ಅಥವಾ ಸತ್ಯ ಪರೀಕ್ಷೆ? ಸಾಹೇಬ್ರ, ಸತ್ಯವಾದ ಮಾತನ್ನು ಹೇಳ್ತೀನಿ ಕೇಳ್ರಿ. ಅವಾಗ ಅಲ್ರಿ, ಈ ಪದ್ಮಾದೇವಿ 9 ತಿಂಗಳ ಹೊತ್ತ ಈ ಕೂಸಿಗೆ ಜನ್ಮ ನೀಡಿದಳು. ಆದ್ರ ಆ ಪ್ರತಾಪ್ ಈ ಕೂಸು ಮುಳ್ಳು ಹಾಕಿ ನೋಡ್ರಿಪ್ಪ, ಮುಳ್ಳು ಹಾಕ. ಅಷ್ಟ ಅಲ್ರಿ, ಸಂಜಯನಪ್ಪ ಅವ್ರನ್ನ ಕರೆಸಿ ಈ ಕೂಸಿನ ಕೊಲ್ಲಕ್ಕೆ ಹೇಳಿದ್ರಿ. ಆದ್ರೆ ಇದಕ್ಕೆ ಅವ್ರು ಒಪ್ಪಲಿಲ್ಲ. ಅದ ಸಮಯದಾಗ ನಾ ಅಲ್ಲೇ ಐತಿ ನೋಡ್ರಪ್ಪ, ಅಲ್ಲೇ ಇದ್ನೆ. ನನಗೆ ಪಿಸ್ತೂಲ್ ತೋರಿಸಿ ಈ ಕೂಸಿನ ಎಲ್ಲೇರ ಹೋದ ಕುತ್ತಿಗೆ ಈಚೆಗೆ ಬಾ ಅಂತ ಕಳಿಸಿದ್ರಿ. ಆದ್ರೆ ನನಗಾದ ಮನಸ್ಸಾಗಲಿಲ್ಲಪ್ಪ, ಮನಸ್ಸಾಗಲಿಲ್ಲ. ಇಲ್ಲೇ ರೀ ನಮ್ಮ ಎಡ್ಡೊಳ್ಳಿ ಗುಡ್ಡ, ಅದ್ರ ಪಕ್ಕದಾಗ ಕಂಟಿ ಮರಿ ಐತ್ರಿ. ಆ ಕಂಟಿ ಮರಿ ಬೇಲ್ಯಾಗ ಇಟ್ಟ ಸ್ವಲ್ಪ ನಾ ಕಂಟಿ ಮರಿ ಹೋಗಿ ನಿಂತನ್ರಿ. ಆಗ ಬಂದ್ರೆ ನೋಡ್ರಿಪ್ಪ ಶಾಂತೇಶಪ್ಪ ಅವರು ಹುಡ್ಕೋತ ಬಂದ್ರಿ. ಕೂಸಿನ ನೋಡಿದ್ರು, ನೋಡಿ ಕೈಯಾಗ ಎತ್ಕೊಂಡು ಇನ್ನೇನ ನಮ್ಮ ತಂಗಿಗೆ ಕೊಡಬೇಕಂತ ಹೇಳಿ ಮನೆ ಕರ್ಕೊಂಡು ಹೋದ್ರಿ. ಮತ್ತು ನೀವು ಅಲ್ಲಿ ನೀರ ಕರಿಸಿಬಿಟ್ರಿ ನೋಡ್ರಪ್ಪ, ನೀವು ನೀರ ಕರಿಸಿಬಿಟ್ರಿ. ನಿಜವಾಗಿ ಹೇಳ್ಕೊಂಡ್ರಪ್ಪ, ಶಾಂತೇಶಪ್ಪ ಸಾಕಿದ ಮಗ ಆದ್ರೂ ಅದಕ್ಕೆ ಜನ್ಮ ಕೊಟ್ಟಕ್ಕೆ ಪದ್ಮಾದೇವಿ. ಸತ್ಯಪ್ಪನವ್ರಿ, ಅವತ್ತು ನಾನು ಹರಿಯ ಸಮಯದಲ್ಲಿ ಮೂರ್ಛೆ ಹೋಗಿ ಮತ್ತೆ ಎಚ್ಚರವಾಗಿ ನನ್ನ ಮಗು ಎಲ್ಲಿ ಅಂತ ಕೇಳಿದಾಗ ಸತ್ತೈತೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಸಂದರ್ಭ ಆಗಿತ್ತು ತಾಯಿ, ನಮಗ್ ಸುಳ್ಳು ಹೇಳಾದ ಗತಿ ಇರಲಿಲ್ಲ. ಹಾಗಾದ್ರೆ ಈ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಂದರೆ ಅಯ್ಯೋ ನಗಪ್ಪ ಕೈಯಾರೆ ನನ್ನ ಕನ್ನಡ ಕೊಂದು ಹಾಕಿದ ಕೊನೆ. ನನ್ನದ ಪಾಪಿಯನ್ನು ಈ ಭೂಮಿ ಮೇಲೆ ಬದುಕಬಾರ್ದು. ಹೌದು, ನನ್ನದ ಪಾಪಿಯನ್ನು ಈ ಭೂಮಿ ಮೇಲೆ ಬದುಕಬಾರ್ದು.
ವಿಚಿತ್ರವಾಗಿದೆ ಈ ನಾಟಕದ ಅಂತ್ಯಕತೆ. ಆ ಬರಹಗಾರ ಈ ನಾಟಕವನ್ನು ಯಾವ ರೀತಿ ಆಯ್ದುಕೊಂಡಿದ್ದಾನೋ ತಿಳಿಯದು. ಯಾವ ರೀತಿ ಸಮಾಪ್ತಿ ಮಾಡುತ್ತಾನೋ ಕಾದು ನೋಡಬೇಕು. ಬನ್ನಿ ಎಲ್ಲರೂ ಸೇರಿ ಶವ ಸಂಸ್ಕಾರವನ್ನು ಮಾಡೋಣ. ಮೇಲು ಕೀಳು ನೋಡುವುದಿಲ್ಲ ಕಷ್ಟ ನಷ್ಟವೇ ನನ್ನ ಬಾಳಿನ ಕಡು ತಾಪದಲ್ಲಿ ನೌಕೆ ನೀನು ಅಪಹಾಸ್ಯ ಮಾಡಿ ನಗುತ್ತಿರುವೆಯಾ? ನನ್ನ ಕೈಯಾರೆ ನನ್ನ ಕಂದನ ಕೊಂದ ಹಾಕಿದ ಪಾಪಿ ನಾನು. ಇಲ್ಲ, ನನ್ನಂತ ಪಾಪಿ ಹೆಣ್ಣು ಈ ಭೂಮಿ ಮೇಲೆ ಬದುಕಲಿಬಾರ್ದು. ಯಾವ ವಿಷ ಹಾಕಿ ನನ್ನ ಕಂದನ ಕೊಂದು ಹಾಕಿದ್ದ ಆ ವಿಷಯವನ್ನು ಸೇವಿಸಿ ನಾನು ಸತ್ತು ಹೋಗ್ಬೇಕು. ಹೌದು, ಇದೇ ನನಗೆ ಸರಿಯಾದ ಶಿಕ್ಷೆ. ಹೌದು, ಗುಣಿಸಲು ಪದ್ಮ, ನೀನು ಮಹಾಸಾಧ್ವಿ ಗರತಿ ಎಂದು ನಿನಗೊಂದು ಕೆಲಸ ಒಪ್ಪಿಸಿದ್ದೆ. ಆದರೆ ಆ ಕೆಲಸ ಅರ್ಧಕ್ಕೆ ಉಳಿಸಿ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿವೆ ನೀನು. ಹೌದು, ನಿಮ್ಮ ಮಾತನ್ನು ಪಾಲಿಸಬೇಕೆಂದು ಚಾಚು ತಪ್ಪದೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆ. ಆದ್ರೆ ಆ ವಿಧಿ ನಮಗೆ ಅರಿಯದಂತೆ ನಮ್ಮ ಕೈಯಾರೆ ನಮ್ಮ ಕಂದದ ಪ್ರಾಣ ಹೋಗುವಂತೆ ಮಾಡಿಬಿಟ್ಟಿತ್ತು. ಓ ಪಾಪಿ, ಯಾರ ಮಗು ಸತ್ರೆ ಅದು ನಮ್ಮ ಹೇಗಾಗುತ್ತೆ? ಆ ಸತ್ಯ ಕೊಡಬ ಮೂಳ ನಿನ್ನ ಮುಂದೆ ಹೇಳ್ತಾನೆ, ನಿನ್ನ ನಂಬಿರ್ತೀಯ? ಪದ್ಮ, ನನ್ನ ಆಜ್ಞೆಗೆ ಮೀರಿ ನೀನು ನಡೆದೆಯಲ್ಲ, ಇನ್ನು ಮೇಲೆ ನೀನು ಈ ಮನೆಯಲ್ಲಿರಬಾರ್ದು. ನೀನು ಇನ್ನು ಮೇಲೆ ನನ್ನ ಹೆಂಡತಿ ಅಲ್ಲ. ನಿನ್ನ ಕೊರಳಲ್ಲಿರುವ ತಾಳಿಯನ್ನು ಬಿಚ್ಚಿ ಕೊಡು. ದಯವಿಟ್ಟು ನನ್ನ ತಾಳಿಯನ್ನು ಕೇಳಬೇಡ. ತಾಳಿ ಒಂದನ್ನು ಬಿಟ್ಟು ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಯಾಕಂದ್ರೆ ಒಂದು ಹೆಣ್ಣಿಗೆ ಸೌಭಾಗ್ಯವೇ ಮುಖ್ಯ. ಒಂದು ಹೆಣ್ಣು ಮುತ್ತೈದಾಗಿ ಸತ್ರೆ ಅವಳಿಗೆ ಸ್ವರ್ಗದಲ್ಲಿ ಸ್ಥಾನ ಉಂಟಂತೆ. ಅದಕ್ಕೆ ದಯವಿಟ್ಟು ನನ್ನ ತಾಳಿ ಮಾತ್ರ ಕಿತ್ತುಕೊಳ್ಬೇಡಿ. ಲಜ್ಜೆಗೆಟ್ಟ ಹೆಣ್ಣೆ, ನನ್ನ ಕಾಲ ಧೂಳಕ್ಕೂ ಸಮ ಇಲ್ಲ ನೀನು. ನೀನು ಇಂಥ ಬಂಡ ಹೆಣ್ಣು ಅಂತೂ ನನಗೆ ಅರ್ಥನೇ ಆಗಿರಲಿಲ್ಲ. ನೀನು ಭಾರತದ ಮಹಾಗರತಿ ಎಂದು ಕೊಚ್ಕೊಳ್ತಾ ಇದೆಯಲ್ಲ, ಹೇಳಿದ ಕೆಲಸ ನೀನ್ ಮಾಡ್ಲಿಲ್ವಲ್ಲ. ಇನ್ನು ಮೇಲೆ ನಾನು ಹೇಳ್ತೀನಿ ಅಲ್ಲ, ಹೊರಟು ಹೋಗಲಿಲ್ಲ. ನಿಲ್ಲು ಪ್ರತಾಪ್, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ನೀನಲ್ಲ, ಕಾನೂನು ಇದೆ. ನೀನು ಇಲ್ಲಿವರೆಗೆ ಮಾತನಾಡಿದ್ದನ್ನು ಈ ಫೋನಿನಲ್ಲಿ ಎಲ್ಲವೂ ರೆಕಾರ್ಡ್ ಮಾಡಿದ್ದೇನೆ. ಮೊದಲು ನಡೆ ಸ್ಟೇಷನ್ಗೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಇನ್ಸ್ಪೆಕ್ಟರ್. ನಾನು ಯಾವ ಅಪರಾಧ ಮಾಡಿದ್ದೇನೆ ಎಂದು ನನ್ನನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಿಮಗೆ ಹುಚ್ಚು ಹಿಡಿದಿಲ್ಲ ತಾನೆ? ಹುಚ್ಚು
ಹುಚ್ಚು ನಮಗೆ ಹಿಡಿದಿಲ್ಲ ಪ್ರತಾಪ್, ನಿನ್ನ ಮಂಕು ಬಿದ್ದಿಗೆ ಹುಚ್ಚು ಹಿಡಿದಿದೆ. ಕೋಟಾ ನೋಟಿನ ಕಳ್ಳ ವ್ಯವಹಾರದಲ್ಲಿ ಪ್ರವೀಣನಾದ ನೀನು ನಿನ್ನ ಕೈಗಳಿಗೆ ಬೇಡಿ ತೋಡಿಸದಿದ್ದರೆ ನನ್ನ ತೋಡಿಸುವುದೇ ನನ್ನ ಗುರಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಇನ್ಸ್ಪೆಕ್ಟರ್, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾನು ಅಪರಾಧಿ ಅಂತ ನೀವು ಹೇಳಿಕೊಳ್ಳುವುದಕ್ಕೆ ನಿಮಗೆ ಏನಾದರೂ ಸಾಕ್ಷಿ ಎವಿಡೆನ್ಸ್ ಏನಾದರೂ ಇದೆನಾ? ಸಾಕ್ಷಿ ಸಾಕ್ಷಿ ಕೇಳಿದೆಯಲ್ಲ ಪ್ರತಾಪ್, ಕಾಳು ಸತ್ಯಪ್ಪ, ಸತ್ಯ. ನೀನು ಪೊಲೀಸ್ ಪಾರ್ಟಿ ಸೇರ್ಕೊಂಡ್ಬಿಟ್ಟೇನ್ಲೇ ಮಗನ? ಶಿವ, ಮೊನ್ನೆ ಇಲೆಕ್ಷನ್ದಾಗ ಮುನ್ಸಿಪಾಲ್ಟಿ ಇಲೆಕ್ಷನ್ದಾಗ ರೀ ಯಾಂದ ಸೋತ್ ನೀವು ಅಂದ ಈ ನಿಮ್ಗೆ ರಾಜೀನಾಮೆ ಕೊಟ್ಟ ಈ ಪೊಲೀಸ್ ಪಾರ್ಟಿ ಸೇರ್ಕೊಂಡ್ಬಿಟ್ಟು ನೋಡಿ ಏ ಶಿವ. ಸತ್ಯಪ್ಪ, ಸತ್ಯಪ್ಪನ ಸಾಕ್ಷಿಯನ್ನು ಪಡೆದುಕೊಂಡು ಕೋಟಾ ನೋಟಿನ ವ್ಯವಹಾರದಲ್ಲಿ ನೀನು ಪ್ರವೀಣನಾದಿ ಅಂತ ತಿಳಿದೆ ಶಾಂತೇಶನನ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ದೇನೆ. ಇನ್ನೇನಿದ್ರು ನಿನ್ನನ್ನು ಬಂಧಿಸುವುದು ಮಾತ್ರ. ಕಾನಿಸ್ಟೇಬಲ್, ಅರೆಸ್ಟ್. ನೀವು ಕೂಡ ಮಗುವಿಗೆ ವಿಷ ಕೊಟ್ಟಿರುವ ಅಪರಾಧದಲ್ಲಿ ನಿಮ್ಮನ್ನು ಸಹ ಬಂಧಿಸ್ತಾ ಇದ್ದೇನೆ. ಬಂಧಿಸಿ. ಕಾನ್ಸ್ಟೇಬಲ್, ಅರೆಸ್ಟ್. ಪದ್ಮಳ ಕೈಗಳಿಗೆ ಬೇಡಿ ಕಳಿಸಬೇಕು. ಮಹಾಪಾಪ, ತಪ್ಪು ಅವಳು ಮಾಡಿದ್ರು ಮಾಡಿರಬಹುದು, ಆದರೆ ಇದಕ್ಕೆ ಮೂಲ ಕಾರಣ ಈ ಪ್ರತಾಪ. ದಯವಿಟ್ಟು ಪದ್ಮಗಳನ್ನು ಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಇನ್ಸ್ಪೆಕ್ಟರ್. ಶಾಂತೇಶ್, ನೀವು ಸಮಾಧಾನ ಮಾಡಿಕೊಳ್ಳಿ. ಅವರು ನನ್ನ ಕೈಗೆ ಬೇಡಿ ತೊಡಿಸುವ ಮುನ್ನವೇ ನಾನು ಸತ್ತು ಹೋಗ್ತೀನಿ. ಯಾಕಂದ್ರೆ ನನಗೆ ಇಂಥ ಗಂಡಾಂತರ ಬರುತ್ತಿಂತ ಗೊತ್ತಾಗಿ ಈಗಾಗಲೇ ನಾನು ವಿಷ ಸೇವಿಸಿದ್ದೇನೆ. ಯಾಕಂದ್ರೆ ಆ ವಿಷಯದ ಬಾಟ್ಲಿ ಇಲ್ಲೇ ಬಿಟ್ಟಿದ್ದೀನಿ ನೋಡಿ. ಎಂತ ಅನಾಹುತ ಮಾಡಿಕೊಂಡೆ ಪದ್ಮ. ನಿಜವಾಗ್ಲೂ ನೀನು ಮುತ್ತೈದೆ ಪದ್ಮ, ಮುತ್ತೈದೆ. ಒಂದು ಮಾತು ಹೇಳ್ತೀನಿ ಕೇಳು, ಯಾಕಿಂತ ಕೆಲಸ ಮಾಡಿಕೊಂಡೆ? ಇಲ್ಲ ಶಾಂತೇಶ್, ನಾನು ಮುತ್ತೈದೆಯಾಗಿ ಸಾಯ್ಬೇಕು ಅಂತ ಪಣ ತೊಟ್ಟಿದ್ದೇನೆ. ಆ ದೇವರು ನನಗೆ ಪುಣ್ಯದ ಸಾವನ್ನೇ ತಂದಿದ್ದಾನೆ. ಏನ್ರಿ, ಇನ್ಮೇಲೆ ನಾನು ಬದುಕೋದಿಲ್ಲ. ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನನಗೆ ಆಶೀರ್ವಾದ ಮಾಡಿ. ಶಾಂತೇಶ್, ನಾನು ನಿನಗೆ ಮೋಸ ಮಾಡಿಬಿಟ್ಟೆ. ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡು ಶಾಂತೇಶ್, ಕ್ಷಮಿಸ್. ಪದ್ಮ, ಕೊನೆಗೂ ನೀನು ಮುತ್ತೈದೆಯಾಗಿ ಸತ್ತು ಹೋದೆ. ನೀನು ಹೆಣ್ಣಲ್ಲ ಪದ್ಮ, ಹೆಣ್ಣು ದೇವತೆ. ಇನ್ಸ್ಪೆಕ್ಟರ್, ನಾನು ಮಹಾಪಾಪಿ. ಆದ್ರೆ ನನ್ನ ಹೆಂಡತಿಗೆ ಶವ ಸಂಸ್ಕಾರ ಕೆಚ್ಚಾದರೂ ಹಚ್ಚೋದಕ್ಕೆ ಬಿಡಿ ಸರ್. ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ನೋಡ್ರಿ, ಇನ್ನು ಮುಂದೆ ಕಾರ್ಯ ಆಗಲಿ ಅಂತ ಎಲ್ಲವೂ ದುಃಖಿಸ್ತಾ ನಿಂತರೆ ಪ್ರಯೋಜನವಿಲ್ಲ. ಅಲ್ಲಿ ಮುಂದಿನ ಕಾರ್ಯವನ್ನು ನಿರ್ವಹಿಸೋಣ. जय जय गुरु
ವಾರಿಜೋದ್ಭವ ಶಿರವ ಹರಿದನು ಮಾರ ಹರ ಮಹಾದೇವಗೆ ವಾರಿಜೋದ್ಭವ ಶಿರವ ಹರಿದನು ಮಾರ ಹರ ಮಹಾದೇವಿತವ ದೂರ ಮಾಡುವ ಶೂರ ಷಣ್ಮುಖನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಬೃಹರ ದೇವಗೆ ಶರಣು ಜನರಿಗೆ ವರವನಿತ್ತನು ಪರಮ ಪಾರ್ವತಿ ಅರಸಗೆ ಶರಣು ಜನರಿಗೆ ವರವಯೊಳಗಿಕವಾದ ಸೊನ್ನ ಪುರದ ಸಿದ್ಧರಾಮಯ್ಯ